पादपक्लेतेयो धृत्वा प्रणमामिर्मूर्धनि रत्नाकराधौतकरां हिमालय किरीटिनं ಬ್ರಹ್ಮರಾಜೇಶ್ವರ ಮುಂದೆ ಭಾರತವತ್ತು ಗಣಪತಿಯ ಮತ್ತು ಕ್ಷೇತ್ರದ ಗ್ರಾಮದೇವತೆ ಪಾದಗಳನ್ನು ಶರಣಾಗತಿಯನ್ನು ನೀಡಿದ ವ್ಯಾಸಪೀಠದಲ್ಲಿ ಆಸೀನರಾಗಿರುವಂಥ ಪರಮ ಪೂಜನೀಯ ದಿವ್ಯತ್ವರಿಗೆ ಎಲ್ಲ ಗಣ್ಯರಿಗೆ ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಅಕ್ಕ ಅಣ್ಣಂದಿರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ನನ್ನ ಹಣೆಚ್ಚು ನಮಸ್ಕರಿಸುತ್ತೇನೆ. ಅಯ್ಯೋ ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಕಾರ್ಯಕ್ರಮದಲ್ಲಿ ಹೋದ ವರ್ಷ ಕೂಡ ಇದೇ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಹೆಮ್ಮೆ ಆದಂಥ ವಿಚಾರ. ಆಗ ಛತ್ರಪತಿ ಶಿವಾಜಿ ಮಹಾರಾಜರ ನೆನಪಿನಲ್ಲಿ ಆ ರಾಜಕೋಟೆಯ ನಿರ್ಮಾಣವನ್ನು ಮಾಡಿದ್ರು. ಇಂದು ಛತ್ರಪತಿ ಶಿವಾಜಿ ಮಹಾರಾಜರು ಕೊಟ್ಟೋದಂತ ಕನಸಾದಂತ ಹಿಂದೂ ಮಹಾರಾಷ್ಟ್ರದಲ್ಲಿ, ಯಾವ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಪ್ರತಿಯೊಂದು ದೇವಾನುದೇವತೆಗಳ ಮಂದಿರಗಳ ಪುನರ್ಜೀವನ ಆಗಬೇಕು ಅಂತ ಶಿವಾಜಿ ಮಹಾರಾಜರ ಕನಸಿತ್ತು. ಆ ಕನಸಿಗೆ ತಕ್ಕ ಹಾಗೆ ನಾವು ರಾಮ ಮಂದಿರದ ನಿರ್ಮಾಣವನ್ನ ಮಾಡಿದ್ವಿ. ಬಹುಶಃ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3 ವರ್ಷದ ಹಿಂದೂ ಕಾರ್ಸೇವಕರ ಬಲಿದಾನಗಳ ನಂತರ ಇಂದು ನನ್ನ ಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರಕ್ಕೆ, ಆ ಒಂದು ರಾಮ ಮಂದಿರದ ನಿರ್ಮಾಣಕ್ಕೆ ಎಷ್ಟು ಕನಸುಗಳನ್ನು ಕಂಡಿದ್ರು ನಮ್ಮ ಪೂರ್ವಿಕರು. 500 ವರ್ಷಗಳ ಕಾಲ ನೆಚ್ಚಿನ ಬಂಧುಗಳೇ, ನಮ್ಮ ಪೂರ್ವಿಕರಿಗೆ ರಾಮನ ಮೇಲಿದ್ದಂತ ಭಕ್ತಿ, ಆ ರಾಮನ ಜನ್ಮಭೂಮಿಯಾದಂತ ಅಯೋಧ್ಯೆಯ ಪುಣ್ಯ ಭೂಮಿ ಮೇಲೆ ಅವರಿಟ್ಟಿದ್ದಂತ ನಂಬಿಕೆ, ಆ ನಂಬಿಕೆಯ ಭಕ್ತಿಯ ತಾಕತ್ತು, ನಮ್ಮ ಪೂರ್ವಿಕರಲ್ಲಿದ್ದಂತ ನಂಬಿಕೆ ಭಕ್ತಿ ಎಂಥದ್ದು ಅಂದ್ರೆ, ಅಯೋಧ್ಯೆಯಲ್ಲಿ ರಾಮರ ಮಂದಿರದ ಬಾಗಿಲು ಮುಚ್ಚಿರಬೇಕಾದ್ರೂ ನಮ್ಮ ಪೂರ್ವಿಕರು ಅಯೋಧ್ಯೆಗೆ ಹೋಗಿ ಪರಿಕ್ರಮ ಮಾಡಿ ಬಂದಿದ್ದಾರೆ. ಕಳೆದ 21 ತಲೆಮಾರುಗಳಲ್ಲಿ ನಮ್ಮ ಪೂರ್ವಿಕರು ರಾಮ ಮಂದಿರದ ಬಾಗಿಲನ್ನ ತೆರೆದಿದ್ದಾಗಲೂ ರಾಮ ಮಂದಿರಕ್ಕೆ ಹೋಗಿ ಪರಿಕ್ರಮ ಮಾಡಿ ಬಂದಿದ್ದಾರೆ. ರಾಮ ಮಂದಿರದ ಬಾಗಿಲನ್ನು ಒಡೆದಂತ ಸಂದರ್ಭದಲ್ಲೂ ನಮ್ಮ ಪೂರ್ವಿಕರು ಅಯೋಧ್ಯೆಗೆ ಹೋಗಿ ಪರಿಕ್ರಮ ಮಾಡಿ ಬಂದಿದ್ದಾರೆ. ಮಂದಿರವೇ ಇಲ್ಲದೇ ಇರುವಂತ ಸಂದರ್ಭದಲ್ಲೂ ನಮ್ಮ ಪೂರ್ವಿಕರು ಅಯೋಧ್ಯೆಗೆ ಹೋಗಿ ಪರಿಕ್ರಮ ಮಾಡಿ ಬಂದಿದ್ದಾರೆ. ಅಯೋಧ್ಯೆಗೆ ರಾಮ ಜನ್ಮ ಭೂಮಿಯ ದರ್ಶನಕ್ಕೆ ಅಂತ ಹೋದಂತ ಎಲ್ಲ ಭಕ್ತರಿಗೂ ಅಲ್ಲಿ ನಮ್ಮ ಪೂರ್ವಿಕರು ಉಪ್ಪನ್ನ ಪ್ರಸಾದವಾಗಿ ನೀಡಿದ್ರು. ಯಾಕೆ ಗೊತ್ತೇ? ಅರೆ, ನನ್ನ ರಾಮರಿಗೆ, ನಾನು ಆರಾಧಿಸುವಂತ ಶ್ರೀರಾಮಚಂದ್ರನಿಗೆ ಮನೆ ಇಲ್ಲ, ನಾನು ಹೇಗೆ ಸಿಹಿಯನ್ನ ತಿಂದು ಆಚರಿಸಿ, ಅಲ್ಲಿವರೆಗೂ ಉಪ್ಪನ್ನೇ ತಿನ್ನೋಣ, ಅದನ್ನ ತಿಂದು ರಾಮರಿಗೆ ಇನ್ನೂ ಮಂದಿರ ಕಟ್ಟಿಕೊಳ್ಳೋದು ಬಾಕಿ ಅಂತ ನೆನಪಾಗಿ ಎನ್ನುವ ಕಾರಣಕ್ಕೆ ಕಳೆದ 500 ವರ್ಷಗಳ ಕಾಲ ಉಪ್ಪನ್ನ ಪ್ರಸಾದವಾಗಿ ನೀಡಿದ್ರು. ಅಯೋಧ್ಯೆಯಲ್ಲಿ ನಮ್ಮ ಪೂರ್ವಿಕರಿದ್ದಂತ ನಂಬಿಕೆ ತಾಕತ್ತು, ನಮ್ಮ ಪೂರ್ವಿಕರು ಪಟ್ಟಂತಹ ಶ್ರಮಗಳು, ಆಗಿನಿಂದ ಹಿಡಿದು ಕಾರ್ಸೇವೆಯವರೆಗೆ, ಕಾರ್ಸೇವೆಯ ಸಂದರ್ಭದಲ್ಲಿ ಕಾರ್ಸೇವೆಗೋಸ್ಕರ ಪೂಜೆಗೆ ಅಶೋಕ್ ಸಿಂಗಾಲ್ಜಿ ಅವರು ಭಾರತದ ಸಮಸ್ತ ಹಿಂದೂ ಸಮಾಜಕ್ಕೆ ಕರೆಯನ್ನ ಕೊಟ್ಟರು. ಅಶೋಕ್ ಸಿಂಗಾಲ್ಜಿ ಅವರು ಹೇಳೋದು, ರೋಮ್ ರೋಮ್ ಮೇ ರಮೆ ಹುए राम के लिए आओ कार सेवको, बरो कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवक ಅಂತ ಅಶೋಕ್ ಸಿಂಗಾಲ್ಜಿ ಅವರು ಕರೆಯನ್ನ ಕೊಟ್ಟರು. ರೋಮ ರೋಮದಲ್ಲಿ ರಮಿಸುವಂತ ರಾಮನಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ. ಸಮಯ ಬಂದರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತದಿಂದ ಕೆಂಪಾಗಿಸುವಂತ ಪರಿಸ್ಥಿತಿ ಬಂದರೂ ಹಿಂಜರಿಯಲ್ಲಿ ಕಾರ ಸೇವಕರ ಅಂತ ಅಶೋಕ್ ಸಿಂಗಾಲ್ಜಿ ಅವರು ಕೊಟ್ಟಂತ ಕರೆ. ಆ ಕರೆಗೆ ಹೋಗ್ಬಿಟ್ಟು ದೇಶದ ಲಕ್ಷ ಲಕ್ಷ ಜನ ಹಿಂದೂ ಬಾಂಧವರು ಕಾರ ಸೇವಕರಾಗಿ ಅಯೋಧ್ಯೆಯಿಂದ ಮುನ್ನಡೆದರು. ಇವತ್ತು ಮಾತೃಶಕ್ತಿ ಕಾರ್ಯಕ್ರಮದಲ್ಲಿ ತಾಯಿಗಳು ಹೆಮ್ಮೆ ಪಡುವಂತ ವಿಚಾರ, ಕಾರ ಸೇವೆ ಮಾಡಲಿಕ್ಕೆ ಅಂತ ಅಯೋಧ್ಯೆ ಪುಣ್ಯ ಭೂಮಿಗೆ ಹೋದಂತ ಲಕ್ಷ ಲಕ್ಷ ಜನ ಹಿಂದೂಗಳಲ್ಲಿ 36,000 ಜನ ಹೆಣ್ಣು ಮಕ್ಕಳು ಕಾರ ಸೇವಕರಾಗಿ ಅಯೋಧ್ಯೆಗೆ ಹೋಗಿದ್ರು. ನಮ್ಮ ತಾಯಿಗಳ ಮಾತೃಶಕ್ತಿಯ ತಾಕತ್ತು. ಆ 36,000 ಜನ ಹೆಣ್ಮಕ್ಳು ನೆನಪಿಟ್ಕೊಳ್ಬೇಕು. ನನ್ನ ನೆಚ್ಚಿನ ಬಂಧುಗಳೇ, ಅಯೋಧ್ಯ ಆರಕ್ಷಕರಿಗೆ, ಅಯೋಧ್ಯ ಪೊಲೀಸರಿಗೆ ಆಜ್ಞೆ ಆಯಿತು, ಆದೇಶ ಆಯಿತು, ಕಾರ ಸೇವಕರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕು. ಅಯೋಧ್ಯ ಪೊಲೀಸರು ಲಾಠಿಯನ್ನು ಹಿಡಿದು ಬಂದು ಕಾರ ಸೇವಕರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ, ಆ ಸಂದರ್ಭದಲ್ಲಿ ಅಲ್ಲಿ ನಿಂತಿದ್ದಂತ 36,000 ಜನ ಹೆಣ್ಣು ಮಕ್ಕಳು ಕೈ ಹಿಡಿದು ಮಾನವ ಸರಪಳಿಯಾಗಿ ನಿಂತು ಲಕ್ಷ ಲಕ್ಷ ಜನ ಕಾರ ಸೇವಕರನ್ನ ಹಿಂದೆ ತಳ್ಳಿ ಅವರು ಮುಂದೆ ನಡೆದ್ರು. ಇದ್ದಂತ ಅಯೋಧ್ಯ ಪೊಲೀಸರಿಗೆ ಕರೆ ಕೊಟ್ಟು ಲಾಠಿ ಚಾರ್ಜ್ ಮಾಡೋದಿದ್ರೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಂತ ಅಯೋಧ್ಯ ಪೊಲೀಸರ ದೊಡ್ಡಸ್ತಿಕೆ ಕೈಯಲ್ಲಿದ್ದಂತ ಲಾಠಿಗಳನ್ನ ಕೆಳಗೆ ಬಿಟ್ಟು ಕೈ ಮುಗಿದು ನಿಂತ್ಕೊಂಡು, ನಮ್ಮನ್ನಲ್ಲೂ ತಾಯಿದ್ದಾರೆ, ನಮ್ಮನ್ನಲ್ಲೂ ಅಕ್ಕ ತಂಗಿಯರಿದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ಲಾಠಿಯನ್ನು ಉಪಯೋಗಿಸುವಂತ ಕೆಲಸ ನಾವು ಯಾವತ್ತಿಗೂ ಮಾಡೋದಿಲ್ಲ ಅಂತ ಅಯೋಧ್ಯೆ ಪೊಲೀಸರು ಕೈ ಮುಗಿದು ನಿಂತ್ಕೊಂಡು ಅಂದಿನ ಪೊಲೀಸರಿಗೆ, ಅಯೋಧ್ಯೆ ಪೊಲೀಸರಿಗೆ ಅವತ್ತು ಆ 36,000 ಜನ ಹೆಣ್ಣು ಮಕ್ಕಳು ಮುಂದೆ ಮಾನವ ಸರಪಳಿಯಾಗಿ ನಡೀತಾ ಇದ್ರೆ, ಅವರ ಜೊತೆಗೆ ಮಾತಾ ಉಮಾ ಭಾರತಿ, ಮಾತಾ ರಿದಂಬರಿ ಅಂತ ಕೇಸರಿಯನ್ನ ತೊಟ್ಟಂತ ತಾಯಿಂದ್ರು ಮುನ್ನಡೀತಾ ಇದ್ರು. ಅವರ ಹಿಂದೆ ಲಕ್ಷ ಲಕ್ಷ ಜನ ಕಾರ ಸೇವಕರು.
राम लल्ला हम आएंगे, मंदिर वही बनाएंगे, बच्चा बच्चा राम का ಜನ್ಮಭೂಮಿ ಕೆ ಕಾಮಕ ಅಂತ ಘೋಷಣೆಗಳನ್ನ ರಾಮರಿಗೋಸ್ಕರ ಜಯಘೋಷಗಳನ್ನ ಹಾಕ್ತಾ ಮುನ್ನಡೆದ್ರು. ಅಂದು ನಮ್ಮ ತಾಯಿಂದಿರ ಶೌರ್ಯದ ಪ್ರತಿಫಲ ಕಾರ್ ಸೇವೆ ಸಾಕಾರಗೊಳ್ಳಿತು. ಬಹುಶಃ ತಾಯಿಂದ್ರೆ ಇವತ್ತಿಗೂ ನಮ್ಮ ತಾಯಿಂದ್ರಲ್ಲಿರ್ತಕ್ಕಂಥ ಶ್ರೇಷ್ಠತೆ ಅಂಥದ್ದು, ನಮ್ಮ ತಾಯಂದಿರಲ್ಲಿರ್ತಕ್ಕಂಥ ಧರ್ಮಾಭಿಮಾನ ಅಂಥದ್ದು, ಅದನ್ನು ಜಾಗೃತಿಗೊಳಿಸಿಕೊಳ್ಬೇಕಾಗಿದೆ. ಯಾವ ಬಹುಶಃ ರಾಮ ಮಂದಿರದ ಸ್ವರೂಪದಲ್ಲಿ ಸ್ವತಃ ಬಾಲರಾಮರ ಸ್ವರೂಪದಲ್ಲಿ ಇವತ್ತು ಭವ್ಯವಾಗಿ ವಿರಾಜಮಾನ ಆಗಿದ್ದಾರೆ ಗಣಪತಿ. ಆ ಗಣೇಶನನ್ನ ನಾವು ಗಣಪತಿಯನ್ನ ವೇದ ಕಾಲದಿಂದಲೂ ಆರಾಧಿಸ್ಕೊಂಡು ಬಂದಿದ್ದೀವಿ. ಗಣೇಶೋತ್ಸವದ ಶ್ರೇಷ್ಠತೆ ವಿಶೇಷತೆ ಏನು? ನಾವು ಆಚರಿಸುವಂಥ ಎಲ್ಲ ಹಬ್ಬಗಳಿಗೂ ಪೌರಾಣಿಕ ಇತಿಹಾಸ ಇದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ. 130 ವರ್ಷಗಳ ಹಿಂದೆ ಹಿರಿಯರು ಹೇಳಿದ ಹಾಗೆ ಲೋಕಮಾನ್ಯ ತಿಲಕರು ಗರ್ಭಗುಡಿಯಲ್ಲಿದ್ದಂಥ ಗಣಪನನ್ನ ಬೀದಿಗೆ ತಂದಿಟ್ಟು ಸಮಸ್ತ ಹಿಂದೂ ಸಮಾಜವನ್ನ ಒಂದು ಕಡೆ ತಂದು ಅನೇಕ ಜಾತಿ ರಾಜಕೀಯ ಆಸಕ್ತಿಗಳ ಹೆಸರಲ್ಲಿ ಚದುರು ಹೋಗಿದ್ದಂಥ ಹಿಂದೂ ಸಮಾಜವನ್ನ ಹಿಂದುತ್ವ ಅನ್ನೋ ಏಕ ಛಾಯಾಚಿತ್ರದೆಡೆಗೆ ತಂದು ಏಕಕಂಠ ಸ್ವರೂಪವಾಗಿ ಧರ್ಮ ಮತ್ತು ದೇಶದ ರಕ್ಷಣೆಗೆ ಜಾಗೃತಗೊಳಿಸುವಂತ ನಿಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದ್ರು. ಬಹುಶಃ ಅಂದು 130 ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಶುರುವಾದಂಥ ಸಾರ್ವಜನಿಕ ಗಣೇಶೋತ್ಸವ, ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಆದಂಥ ಕ್ರಾಂತಿ ಇತಿಹಾಸ ಎಂಥದ್ದು, ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಎದ್ದು ಬಂದಂಥ ಕ್ರಾಂತಿಕಾರಿಗಳು ಎಂಥೆಂಥ ದಿಗ್ಗಜರು. ನಾವು ಇವತ್ತಿಗೂ ಆರಾಧಿಸುವಂಥ ಸ್ವತಂತ್ರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರ ಕ್ರಾಂತಿ ಇತಿಹಾಸ ಶುರುವಾಗುವುದೇ ಇದೇ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯಕ್ರಮದಿಂದ. ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಒಬ್ಬೊಬ್ಬ ಯುವಕ ಯುವತಿಯರಿಗೂ ಸಾರ್ವಜನಿಕ ಗಣೇಶೋತ್ಸವದ ಆದರ್ಶವನ್ನು ತಲುಪಿಸಿದ್ದು ವೀರ್ ಸಾವರ್ಕರ್ ಅವರು. ಇಡೀ ಅಭಿನವ ಭಾರತ ಸಂಘಟನೆಯ ಕ್ರಾಂತಿಕಾರಿಗಳು ಹುಟ್ಕೊಂಡಿದ್ದು ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ. ಯಾವ ಗಣಪತಿಯನ್ನ ನಾವು ವೇದ ಕಾಲದಲ್ಲಿ ಋಗ್ವೇದದಿಂದ ಹಿಡಿದು ಗಣಾನಾಂತವ ಗಣಪತಿ ಹವಾಮಹಿ ಕವಿಂ ಕಬೀಣ ಮುಪವಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿ ಭಿಸ್ಸೀಲ ಸಾಧನಂ ಅಂತ ಗಣಗಳಿಗೆ ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬುವಂತ ಮಂತ್ರಗಳ ಅಧಿಪತಿ ಅಂತ ಗಣೇಶನನ್ನ ವೇದಗಳ ಕಾಲದಿಂದ ಆರಾಧಿಸಿದ್ವು. ಆ ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬುವಂತ ಗಣಪತಿ ಸಮಸ್ತ ಹಿಂದೂ ಸಮಾಜದ ಹಿಂದೂಗಳಲ್ಲೂ ಅದೇ ಧರ್ಮದ ಪ್ರಾಣಶಕ್ತಿಯನ್ನು ತುಂಬಲಿ ಅನ್ನೋ ನಿಟ್ಟಿನಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದ್ರು. ಅಂದವರು ಸಾರ್ವಜನಿಕ ಗಣೇಶೋತ್ಸವವನ್ನು ತಿಲಕರು ಶುರು ಮಾಡಿದ್ದು, ಲೋಕಮಾನ್ಯ ತಿಲಕರ ಆದರ್ಶ ಇದ್ದಿದ್ದು ಭಾರತದಲ್ಲಿರುವಂಥ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಿ ಭಾರತಕ್ಕೆ ಸ್ವತಂತ್ರ ತಂದುಕೊಡಬೇಕು ಅಂತ. ಅಂದು ಆ ಕಾರಣಕ್ಕೆ ಶುರುವಾದಂಥ ಗಣೇಶೋತ್ಸವ ಇವತ್ತು ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಲ್ನ ನಾವು ಕೂತಿದ್ದೀವಿ. ನಮ್ಮ ಕನಸು ಯಾವುದಾಗಬೇಕು? ಇಂದು ನಮ್ಮ ದೇಶದಿಂದ ಓಡಿಸಲಿಕ್ಕೆ ಯಾರು ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಯಾರನ್ನು ಓಡಿಸುವಂಥ ಅವಶ್ಯಕತೆ ಇಲ್ಲ. ನಾವು ಜಾಗೃತರಾದರೆ ಸಾಕು. ಇವತ್ತು ಈ ಗಣೇಶೋತ್ಸವದ ಪಂಡಾಲ್ನಿಂದ ಶುರುವಾಗಬೇಕಾಗಿರೋದು ಜಾಗೃತಿ. ಅಣ್ಣವ್ರು ಹೇಳ್ತಿದ್ರಲ್ಲ, ಜಾಗೃತಿ ಬರಬೇಕಾಗಿದೆ ನಮ್ಮ ಹಿಂದೂ ಸಮಾಜದಲ್ಲಿ. ಯಾವ ಜಾಗೃತಿ? ಯಾಕೆ ಈ ಸಂದರ್ಭದಲ್ಲಿ ಜಾಗೃತಿ? ಬಹುಶಃ ನಮ್ಮ ಪರಿಸ್ಥಿತಿ ಆ ರೀತಿ ಇದೆ. ಹಿಂದೂ ಸಮಾಜದ ಪರಿಸ್ಥಿತಿ, ಹಿಂದೂಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂದರೆ, ಒಂದು ಕಾಲದಲ್ಲಿ ಅರ್ಜುನನ ಪರಿಸ್ಥಿತಿ ಇತ್ತಲ್ಲ, ಯಾವ ರೀತಿ ಅರ್ಜುನ ತನ್ನ ಕೈಲಿದ್ದಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈ ಚೆಲ್ಲಿ ಇನ್ನು ನನ್ನ ಕೈಯಿಂದ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ ಕೃಷ್ಣ, ನೀನೇ ಎಲ್ಲ ನೋಡ್ಕೊಳ್ಬೇಕು ಅಂತ ಶ್ರೀಕೃಷ್ಣರ ಮುಂದೆ ಶರಣಾಗತನಾಗಿ ಅರ್ಜುನ ಕೂತ್ನೋ, ಅದೇ ಪರಿಸ್ಥಿತಿಯಲ್ಲಿ ಹಿಂದೂಗಳು ನಾವು ಇದ್ದೀವಿ. ಹಿಂದೂ ಸಮಾಜ ಇದೆ. ನಾವು ನಮ್ಮ ಧರ್ಮ ಕಾರ್ಯವನ್ನು ಮರೆತು ಕೂತಿದ್ದೀವಿ, ನಮ್ಮ ಕರ್ಮಯೋಗದ ಹಾದಿಯನ್ನು ಮರೆತು ಕೂತಿದ್ದೀವಿ. ನಮ್ಮ ಪಾಡಿಗೆ ನಾನು ಸುಖವಾಗಿದ್ದೀನಲ್ಲ ಅನ್ನೋ ಭಾವನೆಯಲ್ಲಿ ನಾವು ಆರಾಮಾಗಿದ್ದೀವಿ. ಈಗ ನಮಗೆ ನೆನಪಾಗಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ, ಜಾಗೃತಿ. ಯಾವ ರೀತಿ ಜಾಗೃತಿ? ಕೃಷ್ಣ ಅರ್ಜುನನಿಗೆ ಕೊಟ್ಟಂತ ಜಾಗೃತಿಯ ಸಂದೇಶ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾರಲ್ಲ ಗೀತಾಚಾರ್ಯ ಕೃಷ್ಣ. ಕುತಸ್ತ್ವ ಕಶ್ಮಲ ವೇದಂ ವಿಷಮೇ ಸಂಪುಟ ಸ್ಥಿತ ಮನಾರ್ಯ ದುಷ್ಟನ್ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೈಭ್ಯಂ ಮಸ್ಮಗಮ ಭಾರತ ನೈತ್ಯತ್ವ ಬದ್ಧತೆ ಶುದ್ಧ ಹೃದಯ ದೌರ್ಬಲ್ಯಂ ತೆಕ್ತೋದಿಷ್ಟ ಪರಂತಪ. ಅರ್ಜುನ, ಈಗ ನಿನ್ನ ಧರ್ಮ ಕಾರ್ಯವನ್ನು ಮರೆತು ಶರಣಾಗತನಾಗಿ ಕೂರೋ ಸಮಯ ಅಲ್ಲಪ್ಪ. ನಿನ್ನ ಧರ್ಮ ಕಾರ್ಯ ನೆನಪಿಸ್ಕೋ. ನಿನ್ನ ಕೈಗಳಲ್ಲಿ ಯಾವ ಶಸ್ತ್ರಾಸ್ತ್ರಗಳನ್ನು ನಿಮ್ಮ ಪೂರ್ವಿಕರು ಧರ್ಮ ರಕ್ಷಣೆ ಅಂತ ಕೊಟ್ಟಿದ್ದಾರೋ ಆ ಶಸ್ತ್ರಾಸ್ತ್ರಗಳನ್ನು ಕೈ ಚೆಲ್ಲಿ ಕೂತ್ಕೊಂಡ್ರೆ ನಿನ್ನ ಪೂರ್ವಿಕರಿಗೆ ನೀನು ಮಾಡುವಂತ ಅವಮಾನ, ನಿನ್ನ ಪೂರ್ವಿಕರಿಗೆ ನೀನು ಅವಮಾನವನ್ನು ತರಬೇಡ. ಧರ್ಮ ರಕ್ಷಣೆಗೆ ಜಾಗೃತನಾಗುವಂತ ಯಾವ ಗೀತಾಚಾರ್ಯ ಕೃಷ್ಣ ಅರ್ಜುನನಿಗೆ ಉಪದೇಶ ನೀಡಿದ್ರು, ಆ ಉಪದೇಶಗಳು ಮತ್ತೊಮ್ಮೆ ನಾವು ಕಿವಿಗಳಲ್ಲಿ ಗುಂಜಿಸಬೇಕಾಗಿದೆ. ಆ ಮಂತ್ರಗಳ ಸಾರ, ಯಾವ ಮಂತ್ರಗಳ ಸಾರ ಸತ್ವವನ್ನ ನಮ್ಮಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಸಾಮರ್ಥ್ಯ ಇರೋದು ಏಕೈಕ ವಿದ್ಯಾವಾರಿಧಿ ಗಣಪತಿಗೆ ಅಂತ ಹೇಳ್ತೀವೋ, ಅದೇ ಗಣೇಶನ ಆದರ್ಶದಿಂದ ಆ ಮಂತ್ರಗಳ, ಆ ಶ್ಲೋಕಗಳ, ಆ ಗ್ರಂಥಗಳ ಆದರ್ಶ ನಮ್ಗೆ ಅರ್ಥ ಆಗಬೇಕಾಗಿದೆ. ಈಗಿನ ಸಂದರ್ಭದಲ್ಲಿ ಜಾಗೃತಿ, ಉಪನಿಷತ್ತುಗಳ ಕರೆ ಉತ್ತಿಷ್ಠತಾ ಜಾಗೃತ ಪ್ರಾಪ್ಯ ವರಾನಿ ಭವತ್. ಭಾರತೀಯರೇ, ಸನಾತನ ಹಿಂದೂಗಳೇ ಜಾಗೃತರಾಗಿ. ಯಾಕೆ ಜಾಗೃತಿ?
ಜಾಗೃತ ಯಾಕಾಗಬೇಕಾಗಿದೆ? ನಮ್ಮ ಪರಿಸ್ಥಿತಿ ಆ ರೀತಿ ಇದೆ ಹಿಂದೂ ಸಮಾಜದ್ದು. ಹಿಂದೂ ಸಮಾಜದ ಪರಿಸ್ಥಿತಿ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ನನ್ನ ನೆಚ್ಚಿನ ಬಂಧುಗಳೇ. ಕಳೆದ ಒಂದೆರಡು ವಾರಗಳಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಯೋಚನೆ ಮಾಡಿ ನೋಡಿ ಒಮ್ಮೆ. ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತ ಘಟನೆ. ಕಳೆದ ಒಂದೆರಡು ವಾರಗಳಿಂದ ಬಾಂಗ್ಲಾದೇಶದ ಹಿಂದೂಗಳನ್ನ ಮನೆಯನ್ನ ಹುಡುಕಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗ್ತದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮನೆಗೆ ಬೆಂಕಿ ಇಡಲಾಗ್ತಾ ಇದೆ. ಹಿಂದೂಗಳನ್ನ ಬೀದಿಗೆ ಎಳೆದು ತಂದು ನಡು ಬೀದಿನಲ್ಲಿ ನಿಲ್ಲಿಸಿ ಹಿಂದೂಗಳನ್ನ ಒಡೆಯಲಾಗ್ತಾ ಇದೆ. ಯಾಕಿಂತ ಪರಿಸ್ಥಿತಿ ಬಂತು ಬಾಂಗ್ಲಾದೇಶದ ಹಿಂದೂಗಳಿಗೆ? ಜಾಗೃತಿಯ ಕೊರತೆ. ಒಂದೆರಡು ಘಟನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತ ಘಟನೆ. ಆದರೆ ಇದೇ ರೀತಿಯ ಘಟನೆ ಕಳೆದ 3.5 ದಶಕಗಳ ಹಿಂದೆ, 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲೂ ನಡೆದಿತ್ತು. ಕಾಶ್ಮೀರ ಸ್ಟೇಟ್ ಅಂಡ್ ಟರ್ಬುಲೆನ್ಸ್ ಎಂಬ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಲೇಖಕರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಕಾಶ್ಮೀರದ ಹಿಂದೂಗಳಿಗೆ ಘೋಷಣೆಗಳನ್ನು ಕೊಟ್ಟಿದ್ರು ಮತಾಂಧರು. ಏನಂತ ಘೋಷಣೆ? ಕಾಶ್ಮೀರದ ಹಿಂದೂಗಳೇ, ನಿಮ್ಮ ಹೆಣ್ಣು ಮಕ್ಕಳನ್ನು ಕಾಶ್ಮೀರದಲ್ಲೇ ಇಟ್ಟು ನೀವು ಕಾಶ್ಮೀರವನ್ನು ಬಿಟ್ಟು ತೊಲಗಿ. ಅಂದು ಕಾಶ್ಮೀರದ ಹಿಂದೂಗಳಿಗೆ ಕೊಟ್ಟಂತ ಘೋಷಣೆ. 35 ವರ್ಷಗಳ ಹಿಂದೆ ಕಾಶ್ಮೀರದ ಹಿಂದೂಗಳ ನರಮೇಧವನ್ನು ಮಾಡಲಾಯಿತು. ಅಲ್ಲಿಂದ ಒಂದಿಷ್ಟು ಜನ ಹಿಂದೂಗಳು ತಪ್ಪಿಸಿಕೊಂಡು ಬಂದರು. ಕಾಶ್ಮೀರದ ನರಮೇಧವನ್ನು ತಪ್ಪಿಸಿಕೊಂಡು ಬಂದಂತ ಕಾಶ್ಮೀರದ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ರಾಜಧಾನಿಯಾದ ದೆಹಲಿಯ ಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡ್ತಿದ್ದಾರೆ. ಅವರ ದೇಶದಲ್ಲಿ ಅವರೇ ನಿರಾಶ್ರಿತರಾಗಿದ್ದಾರೆ. ಯಾಕಿಂತ ಪರಿಸ್ಥಿತಿ ಕಾಶ್ಮೀರದ ಹಿಂದೂಗಳಿಗೆ ಅಂದು ಬಂತು? ಜಾಗೃತಿಯ ಕೊರತೆ. ಬಾಂಗ್ಲಾದಲ್ಲಿ ಇಂಥ ಘಟನೆ ನಡೀತಾ ಇದೆ, ಕಾಶ್ಮೀರದಲ್ಲಿ ಇದೇ ಘಟನೆ ನಡೀತು, ನಮ್ಮದೇ ಕರ್ನಾಟಕದ ಹುಬ್ಬಳ್ಳಿಯಲ್ಲೂ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು. ಇಂಥ ಎಷ್ಟು ಘಟನೆಗಳು ಬೇಕು ನನ್ನ ನೆಚ್ಚಿನ ಬಂಧುಗಳೇ? ಈ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಯಾಕೆ ಬರ್ತಾ ಇದೆ ಅಂದರೆ ಜಾಗೃತಿ ಕೊರತೆ. ಇಂಥ ಪರಿಸ್ಥಿತಿ ಬರಬಾರದು. ನಮ್ಮ ಧರ್ಮದ ಸಂಸ್ಕೃತಿಯ ರಕ್ಷಣೆ ಆಗಬೇಕು. ನನ್ನ ಮನೆ ಮುಂದೆ ಇರುವಂಥ ತುಳಸಿ ಕಟ್ಟೆ ರಕ್ಷಣೆ ಆಗಬೇಕು. ನನ್ನ ಮನೆ ಹಿತ್ತಲ್ಲಿರುವಂಥ ಗೋಮಾತೆ ರಕ್ಷಣೆ ಆಗಬೇಕು. ನನ್ನ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ಧಾರ್ಮಿಕತೆ ರಕ್ಷಣೆ ಆಗಬೇಕಂದ್ರೆ ನಮಗಿರೋದು ಏಕೈಕ ಮಾರ್ಗ ಅದು ಜಾಗೃತಿ. ಜಾಗೃತಿಯಾಗಿ ಏನು ಮಾಡಬೇಕು? ಹಿಂದೂ ಸಮಾಜ ಜಾಗೃತರಾಗಿ ಏನು ಮಾಡಬೇಕು? ಸಂಘಟಿತರಾಗಬೇಕು. ಸಂಘಟಿತ ಭಾವ ಬರಬೇಕು ನನ್ನ ನೆಚ್ಚಿನ ಬಂಧುಗಳೇ. ಯಾಕೆ ಸಂಘಟಿತ ಭಾವ? ನಮ್ಮ ದೌರ್ಭಾಗ್ಯ, ಹಿಂದೂಗಳಿದ್ದೀವಿ ನಾವು ಹೇಳ್ಕೊಳ್ಳಿಕ್ಕೆ ಕೋಟ್ಯಾಂತರ ಜನ ಹಿಂದೂಗಳು ದೇಶದಲ್ಲಿ. ಆದರೆ ಅದರಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗ್ಲೂ ಹಿಂದೂಗಳಾಗಿ ಉಳಿದಿದ್ದೀವಿ? ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನು ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬರುತ್ತೆ. ಒಬ್ಬ ಹಿಂದೂ ಆಗೋಕ್ಕೂ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ಬಲ್ಜಿಗರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಸಮಾಜಕ್ಕೆ ಸೇರಿದವರಾಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ಒಬ್ಬ ಹಿಂದೂ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಜಾತಿ ಯಾವುದೇ ಇರಲಿ, ನಮ್ಮ ಜಾತಿ ಮೇಲೆ ನಮಗಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವರ ಕೊನೆ ಒಳಗೆ ಸೀಮಿತ ಆಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದಿಲ್ಲ. ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಹೊಸ್ಲಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆನ ದಾಟಿ ಮನೆ ಹೊಸ್ಲ ದಾಟಿ ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ ಎಲ್ಲವನ್ನೂ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ, ಆ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಇವತ್ತು ನಾವು ಸಂಘಟಿತರಾಗ್ಲಿಕ್ಕೆ ಸಾಧ್ಯ, ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದೇ ಸಂಘಟಿತ ಭಾವ. ಇದೇ ಮಾತನ್ನು ಕೃಷ್ಣ ಹೇಳಿದಲ್ವಾ? ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕರೆ ಕೊಟ್ಟರು. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ದದಾತ್ಮಾನುಷಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ನಿಲ್ಲುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ರಕ್ಷಣೆಗೆ ನಾನು ಮತ್ತೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಕರೆ ಕೊಟ್ಟರು. ಅದರ ಮುಂದಿನ ಸಾಲಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ, ಎಲ್ಲ ಯುಗದಲ್ಲೂ ಧರ್ಮ ರಕ್ಷಣೆಗೆ ಅವತರಿಸ್ತೀನಿ. ಕಲಿಯುಗದಲ್ಲಿ ಯಾವ ಅವತಾರ? ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ಮತ್ತು ದೇಶ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ ಅನ್ನೋ ಮಾತನ್ನ ಕೃಷ್ಣ ನಮ್ಗೆ ಆದರ್ಶವಾಗಿ ಕೊಟ್ಟರು. ಸಂಘಟನೆಯ ಬಲದಿಂದ ಮಾತ್ರ ದೇಶ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲ ರಾಷ್ಟ್ರಂ ಸಂಘಟನಾ ಪ್ರಭವೇನಾತ್ಮ ರಕ್ಷಣೆ. ತುದಿ ಕಾಡದಷ್ಟು ಅಪಾರ ಭೂಮಿ ವಿಸ್ತಾರ, ಆ ಅಪಾರವಾದಂಥ ಭೂಭಾಗದ ಒಳಗೆ ಅಗಣ್ಯವಾದಂಥ ಜನಸಂಕುಲ. ಆದರೆ ಆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದರೆ ಧರ್ಮ ಮತ್ತು ದೇಶದ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ.
ಆದ್ದರಿಂದ ಈ ಸಂದರ್ಭದಲ್ಲಿ ದೇಶ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಇರೋದು ಒಂದೇ ಒಂದು ಮಾರ್ಗ, ಅದು ಸಂಘಟಿತ ಭಾವ. ಜಾತಿಗಳನ್ನು ಮೀರಿದಂಥ ಸಂಘಟಿತ ಭಾವ, ರಾಜಕೀಯ ಆಸಕ್ತಿಗಳನ್ನು ಮೀರಿದಂಥ ಸಂಘಟಿತ ಭಾವ. ನಮ್ಮ ದೌರ್ಭಾಗ್ಯ ಏನಾಗಿದೆ ಅಂದರೆ ಒಂದಿಷ್ಟು ಜನ ನಮ್ಮ ದೇಶದಲ್ಲೇ ಇದ್ದಾರೆ, ಈ ಬುದ್ಧಿಯೇ ಜೀವನ ಅಂದ್ಕೊಂಡಿರುವಂಥ ಬುದ್ಧಿಜೀವಿಗಳು. ಅವರು ಹಿಂದೂ ಸಮಾಜದ ಮೇಲೆ ಕೈ ಮಾಡಿ ಅಪವಾದವನ್ನು ಹೊರಿಸ್ತಾರೆ. ಹಿಂದೂ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ವೇದಕಾಲದಿಂದಲೂ ಇದೆ. ಹಿಂದೂಗಳಲ್ಲಿ ಮೇಲು ಕೀಳೆಂಬುವ ಜಾತಿಯ ವಿಭೇದ ಮೇರೆ ಮೀರಿ ನಿಂತಿದೆ. ಹಿಂದೂಗಳ ವೇದಗಳಲ್ಲೇ ಹೇಳಿದ್ದಾರೆ, ಬ್ರಾಹ್ಮಣರು ಬಿಟ್ಟರೆ ವೇದಗಳನ್ನು ಇನ್ಯಾವ ವರ್ಣದವರು ಓದುವಂತಿಲ್ಲ. ಹಿಂದೂ ಸಮಾಜದ ಮೇಲೆ ಈ ಬುದ್ಧಿಜೀವಿಗಳು ಹೊರಿಸುವಂಥ ಅಪವಾದ ನಾವು ಹಿಂದೂಗಳಾಗ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನೋಡೋದಿದ್ರೆ ಹಿಂದೂ ಸಮಾಜದಲ್ಲಿ ಜಾತಿ ಅನ್ನೋ ವ್ಯವಸ್ಥೆಯೇ ಇರಲಿಲ್ಲ. ಇದನ್ನು ನಾನು ಹೇಳ್ತಾ ಇರೋದಿಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ಹಿಂದಿನಿಂದನೂ ಪೂರ್ವಿಕರು ಹೇಳಿರುವಂಥ ಮಾತು. ಯಾವ ವೇದಗಳ ಮೇಲೆ ಅಪವಾದವನ್ನು ಹೊರಿಸ್ತಾರಲ್ಲ, ಆ ವೇದಗಳನ್ನು ಬರೆದಂಥ 108 ಋಷಿಗಳಲ್ಲಿ ಅನೇಕ ಋಷಿಗಳು ಬ್ರಾಹ್ಮಣರೇ ಆಗಿರಲಿಲ್ಲ, ನಿಮ್ನ ಕುಲಕ್ಕೆ ಸೇರಿದಂಥವ್ರು. ಐತ್ರೇಯ ಬ್ರಾಹ್ಮಣದ ರಚನೆಯನ್ನು ಮಾಡಿದಂಥ ದ್ರಷ್ಟಾರರಾದಂಥ ಮಹಿದಾಸರು ಬ್ರಾಹ್ಮಣರೇ ಅಲ್ಲ, ಕುಮಾರ ಕುಲಕ್ಕೆ ಸೇರಿದಂಥವ್ರು. ವೇದಗಳನ್ನು ಇನ್ನಷ್ಟು ವ್ಯಾಸಗೊಳಿಸಿ ಪ್ರತಿಯೊಬ್ಬ ಮಾನವನಿಗೂ ತಲುಪುವಂತೆ ಮಾಡಿದಂಥ ವೇದವ್ಯಾಸರು ಬ್ರಾಹ್ಮಣರಲ್ಲ, ಅವರ ತಾಯಿ ಸತ್ಯವತಿ ಮಗವೀರರ ಜನಾಂಗಕ್ಕೆ ಸೇರಿದಂಥವ್ರು. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನನ್ನ ಭೀಷ್ಮರ ಹತ್ರ ಕಳಿಸ್ತಾರೆ. ಭೀಷ್ಮರ ಹತ್ರ ಹೋಗು, ಅವರ ಹತ್ರ ಧರ್ಮಜ್ಞಾನ ಇದೆ, ಪಡೆದುಕೊಂಡು ಬಾ. ಶರಾಶಯದ ಮೇಲೆ ಮಲಗಿದ್ದಂಥ ಭೀಷ್ಮ ಪಿತಾಮಹರ ಹತ್ರ ಯುಧಿಷ್ಠಿರ ಬರೆದು ಕೇಳ್ತಾರೆ, ಭೀಷ್ಮರೇ ಪಿತಾಮಹರು, ನೀವು ಹಿರಿಯರು, ನಿಮ್ಮ ಹತ್ರ ಧರ್ಮಜ್ಞಾನ ಇದೆ. ನಾನು ಮುಂದೊಂದು ದಿನ ಅಕಸ್ಮಾತ್ ಚಕ್ರವರ್ತಿ ಆದರೆ, ನಾನು ಮಹಾರಾಜನಾದರೆ ನನ್ನ ಸಾಮ್ರಾಜ್ಯದಲ್ಲಿ ಯಾವ್ಯಾವ ವರ್ಣದವರನ್ನ ಯಾವ್ಯಾವ ರೀತಿ ನೋಡ್ಕೊಳ್ಬೇಕು, ಉತ್ತರ ಕೊಡಿ ಅಂತ ಯುಧಿಷ್ಠಿರರು ಭೀಷ್ಮರ ಹತ್ರ ಕೇಳ್ತಾರೆ. ಆಗ ಭೀಷ್ಮರು ಕೊಟ್ಟಿದ್ದು ಒಂದೇ ಒಂದು ಉತ್ತರ, ನವರ್ಣಾನಾಂ ವಿಭೇದೋಸ್ತಿ, ಯಾವ ವರ್ಣಗಳಲ್ಲೂ ಭೇದ ಮಾಡಬೇಡಪ್ಪ. ಯಾಕೆ? ಸರ್ವಂ ಬ್ರಹ್ಮಂ ಇದಂ ಜಗತ್ತು, ಬ್ರಹ್ಮನಿಂದಲೇ ಸೃಷ್ಟಿಯಾಗಿರುವಂಥ ಜಗತ್ತು, ಬ್ರಹ್ಮನಿಂದಲೇ ಸೃಷ್ಟಿಯಾಗಿರುವಂಥ ನಾವು, ನಮ್ಮ ಮಧ್ಯದಲ್ಲಿ ಯಾವ ಭೇದವೂ ಬೇಕಾಗಿಲ್ಲ. ಯಾವ ವರ್ಣಗಳ ಮಧ್ಯದಲ್ಲೂ ಭೇದವನ್ನು ಮಾಡಬೇಡ. ಇಡೀ ಹಿಂದೂ ಸಮಾಜಕ್ಕಿರೋದು ಒಂದೇ ಒಂದು ಕರೆ. ಯಾವ ಕರೆ? ಹಿಂದುವಾ ಸೋದರ ಸರ್ವೇ ನಾ ಹಿಂದೂ ಪದೀದೋ ಭವೇತ್, ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ. ಹಿಂದೂಗಳೆಲ್ಲರೂ ಸೋದರರಿದ್ದ ಹಾಗೆ ನಾ ಹಿಂದೂ ಪದೀದೋ ಭವೇತ್, ಹಿಂದೂಗಳಲ್ಲಿ ಯಾರು ಪವಿತ್ರನೂ ಇಲ್ಲ ಅಪವಿತ್ರನೂ ಇಲ್ಲ. ಮಮ ದೀಕ್ಷಾ ಹಿಂದೂ ರಕ್ಷಾ, ನನ್ನ ಜೀವನದ ದೀಕ್ಷೆಯೇ ಹಿಂದುತ್ವದ ರಕ್ಷಣೆ. ಮಮ ಮಂತ್ರ ಸಮಾನತ, ನನ್ನ ಜೀವನದ ಧ್ಯೇಯ ಮಂತ್ರವೇ ಸಮಾನತೆ. ಇದೇ ಹಿಂದೂ ಸಮಾಜದ ಕರೆಯಾಗಿರಬೇಕು ಅಂತ ಚಿನ್ಮಯಾನಂದರು ಹಿಂದೂ ಸಮಾಜಕ್ಕೆ ಕೊಟ್ಟಂತ ಕರೆ. ಇದೇ ಕರೆಯಲ್ಲಿ ಮುನ್ನಡೆಯಬೇಕಾಗಿದೆ ಹಿಂದೂ ಸಮಾಜ. ನಮ್ಮಲ್ಲಿ ಇಲ್ಲದೇ ಇರುವಂಥ ಜಾತಿ ವ್ಯವಸ್ಥೆಯನ್ನ ಪರಕೀಯರು ತಂದ್ರು, ಆದರೆ ಆ ಪರಕೀಯರು ತಂದಂಥ ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳೆಯುವಂಥ ಕೆಲಸ ಹಿಂದೂ ಸಮಾಜ ಇವತ್ತು ಮಾಡಬೇಕಾಗಿದೆ. ಮತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ, ನಿಜವಾಗ್ಲೂ ಆ ಕೆಲಸವನ್ನು ಮುಂದುವರಿಸ್ತಾ ಇದ್ದೀವಿ ಹಿಂದೂಗಳು, ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳೆಯುವಂಥ ಕೆಲಸ. ಅದಕ್ಕೆ ಉದಾಹರಣೆಯೇ ರಾಮ ಮಂದಿರ. ಹಿಂದೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ರಾಮ ಮಂದಿರದ ನಿರ್ಮಾಣ ಮಾಡೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ, ರಾಮ ಮಂದಿರದ ಪ್ರಥಮ ಶಿಲಾನ್ಯಾಸವನ್ನು ಮಾಡಿದಂಥವರು ಸಂಘದ ಕಾರ್ಯಕರ್ತರಾದಂಥ ಶ್ರೀ ಕಾಮೇಶ್ವರ್ ಚೌಪಲ್ ಎಂಬ ಪರಿಶಿಷ್ಟ ಜಾತಿಗೆ ಸೇರಿದಂಥವರು. ಅಷ್ಟು ಸಾಲಿಲ್ಲ ಅಂದರೆ ಇನ್ನು ಮುಂದೆ ಇವತ್ತಿಗೂ ಸಹ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನಿಂತು ರಾಮಲಲ್ಲಾರಿಗೆ ಪೌರೋಹಿತ್ಯ ಸಲ್ಲಿಸಲಿಕ್ಕಿರುವಂಥ 30 ಜನ ಪುರೋಹಿತರಲ್ಲಿ 2 ಪುರೋಹಿತರು ಪರಿಶಿಷ್ಟ ಜಾತಿಗೆ ಸೇರಿದಂಥವರು, 1 ಪುರೋಹಿತರು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥವರು. ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳೆಯುವಂಥ ಕೆಲಸ ರಾಮ ಮಂದಿರದ ಮೂಲಕ ಹಿಂದೂ ಸಮಾಜ ಮಾಡ್ತಿದ್ದೆಲ್ಲ, ಈ ಕೆಲಸ ಹೀಗೆ ಮುಂದುವರಿಬೇಕು ನನ್ನ ನೆಚ್ಚಿನ ಬಂಧುಗಳೇ. ಈ ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳೆಯುವಂಥ ಕೆಲಸ ಅದರಲ್ಲೂ ಈ ಸಂದರ್ಭದಲ್ಲಿ ಆಗಲೇಬೇಕು. ಯಾಕೆ ಗೊತ್ತೇ? ನಾವು ಜಾತಿ ವ್ಯವಸ್ಥೆಯಲ್ಲಿ ಮಗ್ನರಾದರೆ ಧರ್ಮ ರಕ್ಷಣೆ ಮಾಡೋರು ಯಾರು? ನಾವು ಹಿಂದೂಗಳೇನಾದರೂ ಅರೆ ಧರ್ಮ ದೇಶದ ಕೆಲಸ ನಾನೇ ಮಾಡಬೇಕು, ದೇಶ ಧರ್ಮದಿಂದ ನನಗೇನು ಲಾಭ, ನಾನು ಆರಾಮಾಗಿದ್ದೀನಲ್ಲ ಅನ್ನೋ ಸ್ವಾರ್ಥ ಯೋಚನೆ ಮಾಡಿದ್ರೆ ತೊಂದರೆ ಆಗಿದ್ದು ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಲ್ವಾ, ಯಾವುದೋ ಕಾಶ್ಮೀರದಲ್ಲಲ್ವಾ, ಯಾವುದೋ ಹುಬ್ಬಳ್ಳಿನಲ್ಲಲ್ವಾ, ನಾನು ನನ್ನ ಮನೆಯಲ್ಲಿ ಸುಖವಾಗಿದ್ದೀನಲ್ಲ ಅನ್ನೋ ನಿರ್ಲಕ್ಷ್ಯತನ ಹಿಂದೂಗಳಲ್ಲಿ ಬಂದರೆ, ನೆನಪಿರಲಿ ನನ್ನ ನೆಚ್ಚಿನ ಬಂಧುಗಳೇ, ಇದೇ ನಿರ್ಲಕ್ಷ್ಯತನ, ಇದೇ ಸ್ವಾರ್ಥ ಭಾವದ ಕಾರಣ ಈಗಾಗಲೇ ಹಿಂದೂ ಸಮಾಜ ಅನೇಕ ಪೆಟ್ಟುಗಳನ್ನು ತಿಂದಿದೆ. ಇದೇ ನಿರ್ಲಕ್ಷ್ಯತನ, ಇದೇ ಸ್ವಾರ್ಥ ಭಾವದ ಕಾರಣ 500 ವರ್ಷಗಳ ಹಿಂದೆ ಇದೇ ಹಿಂದೂ ಸಮಾಜ ಬರ್ಮಾ ಬಿಟ್ಟು ಬರುವಂಥ ಪರಿಸ್ಥಿತಿ, ಜಾವಾ ಬಿಟ್ಟು ಬರುವಂಥ ಪರಿಸ್ಥಿತಿ ಬಂತು. 300 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನವನ್ನು ಬಿಟ್ಟು ಬಂದ್ರಿ, 200 ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾವನ್ನು ಬಿಟ್ಟು ಬಂದ್ರಿ, 100 ವರ್ಷಗಳ ಹಿಂದೆ ತಕ್ಷಶಿಲಾವನ್ನು ಬಿಟ್ಟು ಬಂದ್ರಿ, 80 ವರ್ಷಗಳ ಹಿಂದೆ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷಗಳ ಹಿಂದೆ ಪಾಕಿಸ್ತಾನವನ್ನು ಬಿಟ್ಟು ಬಂದ್ರಿ, 55 ವರ್ಷಗಳ ಹಿಂದೆ ಬಾಂಗ್ಲಾದೇಶವನ್ನು ಬಿಟ್ಟು ಬಂದ್ರಿ, 35 ವರ್ಷಗಳ ಹಿಂದೆ ಕಾಶ್ಮೀರವನ್ನು ಬಿಟ್ಟು ಬಂದ್ರಿ. ಇಷ್ಟೆಲ್ಲ ನೋಡಿದ ನಂತರವೂ, ಇಷ್ಟೆಲ್ಲ ಅನುಭವಗಳ ನಂತರವೂ ಹಿಂದೂಗಳು ಜಾಗೃತರಾಗಲಿಲ್ಲ ಅಂದರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂಥ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಕಾಶ್ಮೀರ ಬಿಡುವಂಥ ಪರಿಸ್ಥಿತಿ ಬರುತ್ತೆ, 50-100 ವರ್ಷದಲ್ಲಿ ನಮ್ಮ ಊರುಗಳನ್ನು ಬಿಡುವಂಥ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಬರಬಹುದು. ಆದ್ದರಿಂದ ಜಾಗೃತರಾಗಿ ಹಿಂದೂಗಳೇ, ಈಗಲೇ ಹಿಂದೂ ಸಮಾಜ ಜಾಗೃತರಾಗಬೇಕು. ಈಗಲೇ
ಇದಲ್ಲದಿದ್ದರೆ ಇಷ್ಟು ವರ್ಷ ಏನೋ ನಾವು ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ ಆರಾಮಾಗಿ, ಏನು ಹಿಂದೂಗಳು ಬಹುಸಂಖ್ಯಾತರಿದ್ದೀವಿ ಭಾರತದಲ್ಲಿ, ಕೋಟ್ಯಾಂತರ ಹಿಂದೂಗಳಿದ್ದೀವಿ ದೇಶದಲ್ಲಿ. ನನ್ನ ನೆಚ್ಚಿನ ಬಂಧುಗಳೇ, ನಮ್ಮದೇ ಭಾರತ ದೇಶದ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ. 9 ರಾಜ್ಯಗಳು, ಆ 9 ರಾಜ್ಯಗಳ ಅನೇಕ ರಾಜ್ಯಗಳಲ್ಲಿ ಹಿಂದೂಗಳು 8% ಸಮೇತ ಇಲ್ಲ, 8% ಕೂಡ ಇಲ್ಲ ಹಿಂದೂಗಳು. ಈಗಲಲ್ಲದೆ ಇನ್ಯಾವಾಗ ಹಿಂದೂಗಳು ಜಾಗೃತರಾಗೋದು, ಇನ್ಯಾವಾಗ ಧರ್ಮ ರಕ್ಷಣೆ ದೇಶ ರಕ್ಷಣೆಗೆ ಮುಂದೆ ಬರೋದು? ಈಗ ಹಿಂದೂ ಸಮಾಜ ಜಾಗೃತವಾಗಬೇಕು. ಜಾಗೃತಿ ಯಾವ ರೀತಿ ಆಗಬೇಕು? ಜಾಗೃತಿ ಅಂದರೆ ಹೇಗೆ? ಈ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳಲ್ಲಿ ಹಿಡಿದು ಹೋರಾಡುವಂತ ಅವಶ್ಯಕತೆ ಹಿಂದೂ ಸಮಾಜಕ್ಕಿಲ್ಲ, ಅದನ್ನು ನಮ್ಮ ಪೂರ್ವಿಕರು ಮಾಡಿದ್ದಾರೆ. ಬಾಲ ಶಿವಾಜಿ ಕರೆ ಕೊಟ್ಟಿದ್ರಲ್ಲ, ಹಿಂದೂ ಧರ್ಮ ಪ್ರತಿಷ್ಠಾಯ ಸಿದ್ಧ ಷಡ್ಗ ಸದಾವಯಂ, ಧರ್ಮದ ರಕ್ಷಣೆಗೆ ಶಸ್ತ್ರ ಹಿಡಿದು ನಾನು ಹೋರಾಡ್ತೀನಿ ಅಂತ ತಾಯಿ ತುಳಜಾ ಭವಾನಿ ಮುಂದೆ ಬಾಲ ಛತ್ರಪತಿ ಶಿವಾಜಿ ಮಹಾರಾಜರು ಪ್ರಮಾಣವನ್ನು ತೊಟ್ಟಿದ್ರಲ್ಲ, ಅದು ನಮ್ಮ ಪೂರ್ವಿಕರು ಮಾಡಿದಂಥ ಕೆಲಸದ ಪ್ರತಿಫಲ ಹಿಂದೂ ಸಮಾಜ ಉಳ್ಕೊಂಡು ಬಂದಿದೆ. ಆದರೆ ಈಗ ನಮಗೆ ಆ ಪರಿಸ್ಥಿತಿ ಇಲ್ಲ. ಈಗ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಜಾಗೃತಿ ಸಾಕು. ಜಾಗೃತಿ ಎಲ್ಲ ಆಗಬೇಕು, ಮನೆ ಮನೆಯಲ್ಲಿ ಜಾಗೃತಿ ಬರಬೇಕಾಗಿದೆ. ರಾಮ ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂಥ ಗೋಪಾಲ್ಜಿ ಅವರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದ ಮಾತು, ರಾಮ ಮಂದಿರ ಕಟ್ಟಿದ ಮಾತ್ರ ಅಲ್ಲ ಮಗಳೇ, ದೇಶದಲ್ಲಿ ಜಾಗೃತಿ ಬರಬೇಕು. ಯಾವ ಜಾಗೃತಿ? ಮುಂದಿನ ಸಂಕಲ್ಪ ಯಾವುದು? ಗೋಪಾಲ್ಜಿ ಅವರು ಹೇಳಿದ್ರು, ಭಾರತ್ ಕಾ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಭಾರತದ ಮನೆಯನ್ನು ಅಯೋಧ್ಯೆಯನ್ನಾಗಿಸೋದೇ ನಮ್ಮ ಮುಂದಿನ ಸಂಕಲ್ಪ. ಆ ಗುರಿಯನ್ನು ತಲುಪಬೇಕಂದ್ರೆ ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ಕೌಶಲ್ಯ ಆಗಬೇಕು. ತಾಯಿ ಮನ್ನಲ್ಲಿ ಕೌಶಲ್ಯ ಆದರೆ ಮನ್ನಲ್ಲಿ ಹುಟ್ಟುವಂಥ ಮಕ್ಕಳು ರಾಮರಾಗ್ತಾರೆ. ಮಕ್ಕಳಲ್ಲಿ ಸೀತಾಮಾತೆ ಆದರ್ಶ ಬರುತ್ತೆ. ಆ ರಾಮರ ಆದರ್ಶ, ಸೀತಾಮಾತೆ ಆದರ್ಶ ನಮ್ಮ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ನೆಲೆ ಊರಬೇಕು? ಎಷ್ಟರ ಮಟ್ಟಿಗೆ ರಾಮ ಸೀತಾಮಾತೆ ಆದರ್ಶ ನಮ್ಮ ಮಕ್ಕಳಲ್ಲಿ ಬರಬೇಕಂದ್ರೆ, ಮುಂದೊಂದು ದಿನ ಈ ಬುದ್ಧಿಜೀವಿಗಳು ಯಾರಾದರೂ ನಮ್ಮ ಮಕ್ಕಳ ಮುಂದೆ ಬಂದು ನೀವು ರಾಮ ಮಂದಿರದ ನಿರ್ಮಾಣ ಮಾಡಿದ್ರಿ, ಆದರೆ ನಿಜವಾಗ್ಲೂ ರಾಮರು ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಹಿಂದೂಗಳ ಹತ್ರ ಅಂತ ಕೇಳಿದ್ರೆ, ದುರಾದೃಷ್ಟವಶಾತ್ ಇದು ಮುಂದೆ ಬರುವಂಥ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳು, ಈಗಾಗಲೇ ಹುಟ್ಕೊಂಡಿರುವಂಥ ಪ್ರಶ್ನೆ. ಕೋರ್ಟ್ನಲ್ಲಿ ರಾಮ ಮಂದಿರದ ಪರವಾಗಿ ವಾದ ಮಾಡ್ತಾ ಇದ್ದಂಥ ಕೆ ಪರಾಶರವರ ವಿರುದ್ಧ ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ನಲ್ಲಿ ನಿಂತು ಪ್ರಶ್ನೆ ಕೇಳ್ತಾರೆ. ಕಪಿಲ್ ಸಿಬ್ಬಲ್ ಅವರು ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ ಅಂತ ಕೋರ್ಟ್ನಲ್ಲಿ ಮಾಡಿದಂಥ ಪ್ರಶ್ನೆ. ನಮ್ಮ ದೌರ್ಭಾಗ್ಯ, ನಮ್ಮ ಸಮಾಜದಲ್ಲಿ ಇವತ್ತಿಗೂ ಒಂದಿಷ್ಟು ಜನ ಇದ್ದಾರೆ, ನಿಮ್ಮ ರಾಮರು ಹುಟ್ಟೇ ಇಲ್ಲ, ನಿಮ್ಮ ರಾಮರು ಕಾಲ್ಪನಿಕ, ಶ್ರೀರಾಮರು ಐತಿಹಾಸಿಕ ಪುರುಷ ಅಲ್ಲ ಅಂತ ನಾವು ಆರಾಧಿಸುವಂಥ ನಮ್ಮ ಆರಾಧ್ಯ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆ ನಿಕ್ಕುವಂಥವ್ರು ನಮ್ಮ ಸಮಾಜದಲ್ಲೇ ಇದ್ದಾರೆ ಇವತ್ತು. ಈ ಪ್ರಶ್ನೆ ಮುಂದೊಂದು ದಿನ ಅಕಸ್ಮಾತ್ ನಮ್ಮ ಮನೆ ಮುಂದೆ ಬಂದು ನಮ್ಮ ಮಕ್ಕಳ ಹತ್ರ ಯಾರಾದ್ರೂ ಈ ಪ್ರಶ್ನೆ ಮಾಡಿದ್ರೆ, ನಮ್ಮ ಮನೆಯ ಒಂದೊಂದು ಹಿಂದೂ ಮಗು ಕೂಡ ಎದೆ ಉಬ್ಬಿಸ್ಕೊಂಡೇ ತಟ್ಕೊಂಡು ಉತ್ತರ ಕೊಡಬೇಕು. ಕೇವಲ ರಾಮರ ಅಲ್ಲ, ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಗುತ್ಸು, ಕುಗುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬರ್ಧ, ಪ್ರಬರ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಷಕ, ಪ್ರಶೀಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಹಿಂದೂ ಮನೆಯ ಒಂದೊಂದು ಹಿಂದೂ ಮಗು ತಯಾರಾದರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇಷ್ಟೇ ಜಾಗೃತಿ, ಇಷ್ಟು ಜಾಗೃತಿ ಮನೆಯಲ್ಲಿ ಬಂದರೆ ಸಾಕು. ಮುಂದೊಂದು ದಿನ ಈ ನಮ್ಮ ಸನಾತನ ಧರ್ಮವನ್ನು ಅಲುಗಾಡಿಸುವಂಥ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಇದೆ, ಇದೇ ಜಾಗೃತಿ. ಈ ಜಾಗೃತಿ ಮತ್ತು ಯಾರಿಂದ ತರಲಿಕ್ಕೆ ಸಾಧ್ಯ? ತಾಯಿಂದ್ರಿಂದ ಮಾತ್ರವೇ ಸಾಧ್ಯ. ತಾಯಿಂದಿರು ಮನೆಯಲ್ಲಿ ಏನು ಮಾಡ್ತಿರೋ ಮಕ್ಕಳದನ್ನು ಪಾಲಿಸ್ತಾರೆ. ತಾಯಿಂದಿರ ಪಾತ್ರ ಅಷ್ಟು ಘನವಾಗಿರುತ್ತೆ ಒಂದೊಂದು ಮಗುವಿನ ಜೀವನದಲ್ಲೂ. ಮನೆಯಲ್ಲಿ ರಾಮರು ಹುಟ್ಟು ಬರಬೇಕಂದ್ರೆ ತಾಯಿ ಕೌಶಲ್ಯ ಆಗಬೇಕು ಅಂತ ಹೇಳಿದ ಅದಕ್ಕೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಸುಂದರವಾದ ದೃಷ್ಟಾಂತವನ್ನು ಮಹಾಭಾರತದಲ್ಲಿ ನೀಡಿದ್ದಾರೆ. ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತಾನು ಅಷ್ಟೋ ಜನ ಮಕ್ಕಳನ್ನು ಕಳ್ಕೊಂಡಿದ್ದಂಥ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಬಂದು ಕೃಷ್ಣನ ಮುಂದೆ ಕೂತ್ಕೊಂತಾರೆ.
ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದಂತ ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧಾರಿ ತಾಯಿ ಎದುರುಗಡೆ ಕೂತ್ಕೊಂತಾರೆ. ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ. ಗಾಂಧಾರಿ ತಾಯಿ ಮಕ್ಕಳನ್ನ ಕಳ್ಕೊಂಡಂತ ದುಃಖದಲ್ಲಿ, ಯುದ್ಧ ಸೋತಂತ ಕೋಪದಲ್ಲಿ ಕಣ್ಣೀರಿಡ್ತಾ ಮುಷ್ಟಿ ಬಿಗಿ ಹಿಡಿದು ಗಟ್ಟಿ ಧ್ವನಿನಲ್ಲಿ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ. ಕೃಷ್ಣ, ಹೇಳು, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ಕೃಷ್ಣನಿಗೆ ಅರ್ಥ ಆಗೋದಿಲ್ಲ. ತಕ್ಷಣ ಗಾಂಧಾರಿ ತಾಯಿ ಉತ್ತರ ಕೊಟ್ಟರು, ಇಲ್ಲ ಇಲ್ಲ, ಜಗತ್ತು ನಿನ್ನನ್ನು ಮೋಸಗಾರ ಅಂತ ಕರಿಬೋದು, ಜಗತ್ತು ನಿನ್ನ ಸುಳ್ಳುಗಾರ ಅಂತ ಕರಿಬೋದು, ಜಗತ್ತು ನಿನ್ನನ್ನು ಮಾಯಗಾರ ಅಂತ ಕರಿಬೋದು, ಆದ್ರೆ ನನಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀನೇ ಭಗವಂತ. ಈಗ ಹೇಳಪ್ಪ, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ನಾನೇ ನಿನ್ ಕಲ್ಲು ಮಣ್ಣಂತಲ್ಲಿ ಪೂಜೆ ಮಾಡಿದ್ದ, ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿದ್ದ, ಇಲ್ಲ ತಾನೆ? ನಾನು ನಿನಗೆ ಹೂ ಹಣ್ಣುಗಳಲ್ಲಿ ಆರಾಧಿಸಿದ್ನಪ್ಪ, ಅದರಲ್ಲೂ ನಾನು ಮಹಾರಾಣಿಯಾಗಿದ್ದೆ, ಇನ್ನು ವೈಭೋಗದಿಂದ ನಿನಗೆ ಪೂಜೆಯನ್ನ ಸಲ್ಲಿಸಿದೆ. ಆದ್ರೂ ಕೂಡ ನನಗ್ಯಾಕಿಂತ ಅನ್ಯಾಯ? ನನಗೆ ಮಾತ್ರ ಇಷ್ಟು ಕೆಟ್ಟ ಮಕ್ಕಳನ್ನ ಏನು ಕೊಟ್ಟೆ, ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನ ಏನು ಕೊಟ್ಟೆ, ಏನಕ್ಕಿಂತ ಅನ್ಯಾಯ ಮಾಡಿದೆ, ಉತ್ತರ ಕೊಡು ಅಂತ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಕೃಷ್ಣನಿಗೆ ಪ್ರಶ್ನೆ ಮಾಡಿದ್ರು. ಆಗ ಶ್ರೀಕೃಷ್ಣ ಪರಮಾತ್ಮ ನಸುನಕ್ಕೂ ಉತ್ತರ ಕೊಡ್ತಾರೆ, ಅಮ್ಮ ಗಾಂಧಾರಿ ತಾಯಿ, ಆಗ್ಲಿಂದ ನಾನು ನಿನ್ಗೆ ಅನ್ಯಾಯ ಮಾಡಿದೆ ಅಂತ ಕಣ್ಣೀರಿಡ್ತಾ ಇದೆಯಲ್ಲಮ್ಮ, ನೀನೇ ಯೋಚನೆ ಮಾಡು. ನಿನ್ನ ಮಕ್ಕಳಲ್ಲೂ ಕುಂತಿಯ ಮಕ್ಕಳಲ್ಲೂ ಏನು ಮಹಾ ವ್ಯತ್ಯಾಸ ಇತ್ತು? ನಿನ್ನ ಮಕ್ಕಳು ಕುಂತಿಯ ಮಕ್ಕಳು ಇಬ್ಬರು ಒಂದೇ ವಂಶಕ್ಕೆ ಸೇರಿದವರೇ, ನಿಮ್ಮಿಬ್ಬರ ಮಕ್ಕಳು ಒಂದೇ ಕುಲಕ್ಕೆ ಸೇರಿದವರೇ, ನಿಮ್ಮಿಬ್ಬರ ಮಕ್ಕಳು ಹರಿತಾ ಇರುವಂತ ರಕ್ತ ಒಂದೇ, ನಿಮ್ಮಿಬ್ಬರ ಮಕ್ಕಳು ರಕ್ತ ಸಂಬಂಧಿಗಳೇ, ನಿಮ್ಮಿಬ್ಬರು ಮಕ್ಕಳನ್ನ ಆಡಿ ಬೆಳೆಸಿದಂತ ಗುರು ಹಿರಿಯರು ಒಬ್ಬರೇ, ನಿಮ್ಮಿಬ್ಬರು ಮಕ್ಕಳಿಗೂ ಪಾಠ ಕಲಿಸಿದಂತ ಗುರುಗಳು ಮೊದಲಿಗೆ ಕೃಪಾಚಾರ್ಯರು, ನಂತರ ದ್ರೋಣಾಚಾರ್ಯ ಒಬ್ಬರೇ, ಕಲಿತಂತ ಪಾಠ ಒಂದೇ, ಪಾಠ ಕಲಿಸಿದಂತ ಗುರುಕುಲ ಒಂದೇ. ಇಷ್ಟೆಲ್ಲ ಸಮಾನತೆ ನಿಮ್ಮಿಬ್ಬರ ಮಕ್ಕಳಲ್ಲೂ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನು? ಕೃಷ್ಣ ಹೇಳ್ತಾರೆ, ತಾಯಿ ಮಾತ್ರ. ನೀನು ಗಾಂಧಾರಿ ತಾಯಿ, ನಿನ್ನ ಪತಿಯ ಮನೆಗೆ ಬಂದ ಕೂಡಲೇ, ಅರೆ ನನ್ನ ಪತಿಗೆ ಇರೋ ಸೌಭಾಗ್ಯ ನನಗೆ ಯಾಕೆ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ, ಆದರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂಥ ಬಟ್ಟೆಯನ್ನು ತೆಗಿಲಿಲ್ಲ. ಅರ್ಥಾತ್ ನೀನು ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನು ನಿಲ್ಲಿಸ್ತೋ ಅವತ್ತು ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು, ಮಾಡಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರಬಾರ್ದು ಅಂಥವ್ರ ಜೊತೆ ಸೇರಿದ್ರಮ್ಮ. ಆದರೆ ಮತ್ತೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರವೂ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರವಲ್ಲ, ತಂದೆ ಸ್ಥಾನದಲ್ಲೂ ನಿಂತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನು ನೋಡಿಕೊಂಡ್ಲು. ಅದಕ್ಕೆ ಕುಂತಿಯ ಮೊದಲನೇ ಮಗ ಯುಧಿಷ್ಠಿರ. ಇವತ್ತಿಗೂ ನಮಗೆ ಯುಧಿಷ್ಠಿರ ಅಂದ್ರೆ ನೆನಪಾಗ್ತಾರ ಇಲ್ವೋ, ಆದರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ. ಅಂದ್ರೆ ಪುಣ್ಯಾತ್ಮ ನಡೆದಂತ ಹಾದಿಷ್ಟು ಪವಿತ್ರವಾದದ್ದು, ಧರ್ಮದಿಂದಲೇ ಹೆಸರುವಾಸಿ ಆದ್ರು. ಅದಕ್ಕೆ ಅವನ ಹಿಂದೆ ಬಂದಂತ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿನಲ್ಲಿ ನಡೆದು ಬಂದ್ರು ಅಂತ ಕೃಷ್ಣ ಕೊಟ್ಟಂತ ಏನ್ ಸುಂದರ ದೃಷ್ಟಾಂತ ನೋಡಿ. ಒಬ್ಬೊಬ್ಬ ತಾಯಿಲಿರ್ತಕ್ಕಂಥ ಸಾಮರ್ಥ್ಯ ಒಬ್ಬೊಬ್ಬ ತಾಯಿ ತರ ಬದಲಾವಣೆ. ಒಬ್ಬ ಗಾಂಧಾರಿ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ, ಪರಿಣಾಮ ಧರ್ಮ ಯುದ್ಧವೇ ರಚನೆ ಆಯಿತು. ಲಕ್ಷಾಂತರ ಜನರ ಬಳಿ 18 ಅಕ್ಷೋಹಿಣಿ ಸೇನೆಗಳ ನಿರ್ನಾಮ. ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿಂತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟ ಪರಿಣಾಮ ಅದೇ ಜಾಗದಲ್ಲಿ ಕೃಷ್ಣನ ದಯೆಯಿಂದ ಪಾಂಡು ಮಕ್ಕಳ ಕೈಯಿಂದ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯಿತು. ಒಬ್ಬ ತಾಯಿ ತಂದ ವ್ಯತ್ಯಾಸ. ಅದಕ್ಕೆ ಹೇಳೋದು ನನ್ನ ನೆಚ್ಚಿನ ಬಂಧುಗಳೇ, ಮನೆಯಲ್ಲೂ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟು ಬರಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ಜೀಜಾಬಾಯಿ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ತಾಯಿ ಅಂದ್ರೆ ಆ ತಾಯಿ ಜೀಜಾಬಾಯಿ ಯೋಚನೆ ಮಾಡಿ. ಅಕಸ್ಮಾತ್ ಒಬ್ಬ ತಾಯಿ ಜೀಜಾಬಾಯಿ, ಒಬ್ಬ ಮಹಾತಾಯಿ ಆಕೆ, ಆ ತಾಯಿ ಜೀಜಾಬಾಯಿ ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮಗ ಸುಖವಾಗಿದ್ರೆ ಸಾಕು, ಜೀವನದಲ್ಲಿ ಚೆನ್ನಾಗಿ ಬದುಕಿದ್ರೆ ಸಾಕು, ಇದಕ್ಕಿಂತ ನನಗೇನು ಬೇಕು ಅಂತ ಒಬ್ಬ ತಾಯಿ ಜೀಜಾಬಾಯಿ ಸ್ವಾರ್ಥತೆ ಬಗ್ಗೆ ಯೋಚನೆ ಮಾಡಿದಿದ್ರೆ ಇವತ್ತು ಹಿಂದೂ ಸಮಾಜದ ಪರಿಸ್ಥಿತಿ ಏನಾಗಿರ್ಬೇಕಿತ್ತು? ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಧಾರ್ಮಿಕತೆಯನ್ನು ತುಂಬಿಸಿರಲಿಲ್ಲ ಅಂದಿದ್ರೆ ಇವತ್ತು ಉತ್ತರದಲ್ಲಿ ಆದಿಲಶಾಹಿ, ದಕ್ಷಿಣದಲ್ಲಿ ಮೊಘಲಶಾಹಿ, ಆದ್ರೆ ಆಚೆ ಈಚೆ ಇಮಾಮಶಾಹಿ, ಬರದಶಾಹಿ, ಕುತುಬ್ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡಲ್ಲಿ ಡಚ್ಚರು, ಪಕ್ಕದಲ್ಲೇ ಫ್ರೆಂಚರು ಇದ್ದು ಜಗತ್ತಿನ ಎಲ್ಲ ಮತಪಂಥಗಳು ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜನ್ನ ತಯಾರು ಮಾಡಿ ಧರ್ಮ ರಕ್ಷಣೆಗಂತ ಕಳಿಸಿಕೊಟ್ರು. ಒಬ್ಬ ತಾಯಿ ಜೀಜಾಬಾಯಿ ದೇಶದಲ್ಲಿ ತಂದಂತ ಬದಲಾವಣೆ, ಧರ್ಮದ ಉಳಿವಿಗೋಸ್ಕರ ಕಾರಣೀಕರ್ತರಾದ್ರು. ಆ ತಾಯಿ ಜೀಜಾಬಾಯಿ ಮಗನನ್ನ ಕೂರಿಸ್ಕೊಂಡು ಎಂದಿಗೂ ಮಗನೇ ನೀನು ಮಹಾರಾಜ ಆಗಿ ಸುಖ ಸಂಪತ್ತಿಗೆ ನಾನು ಬದುಕಬೇಕು ಎಂದಿಗೂ ಹೇಳಲಿಲ್ಲ. ತಾಯಿ ಜೀಜಾಬಾಯಿ ಮನಲ್ಲಿದ್ದಂಥ ಪುಟ್ಟ ಮಗು ಶಿವಾಜಿಗೆ ಹೇಳ್ತಾರೆ, ಶಿವ, ನಿನ್ನ ಜೀವನದ ಕನಸಾಗಬೇಕು ಯಾವುದು? ನಿನ್ನ ನರನಾಡಿಗಳನ್ನು ಬತ್ತಿಯೊಂತೊಸೆದು ರಕ್ತದ ದೀಪವನ್ನು ಹಿಂದೂ ಧರ್ಮದ ಧರ್ಮೋದ್ಧಾರ ಕಚ್ಚಿಡೋದೇ ನಿನ್ನ ಜೀವನದ ಅಂತಿಮ ಕನಸಾಗಬೇಕಪ್ಪ ಅಂತ ತಾಯಿ ಜೀಜಾಬಾಯಿ ಮಗನಿಗೆ ಕೊಟ್ಟಂತ ಕನಸು. ಆ ತಾಯಿ ಮಗನಿಗೆ ಕೊಟ್ಟಂತ ಕನಸಿನ ಕಾರಣದಿಂದ ಇವತ್ತು ಧರ್ಮ ರಕ್ಷಣೆ ಆಯಿತು. ಒಬ್ಬ ತಾಯಿಲಿರ್ತಕ್ಕಂಥ ಸಾಮರ್ಥ್ಯ. ನಾನು ಹೇಳ್ತಾ ಇರೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಮನು ಹೇಳಿರುವಂಥ ಮಾತು. ಮನುಸ್ಮೃತಿ 6ನೇ ಅಧ್ಯಾಯದಲ್ಲಿ ಮನು ಬರೀತಾರೆ, ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯ ಶತಂ ಪಿತಾನ್ ಸಹಸ್ರತು ಪಿತರನ್ ಮಾತು ಗೌರವೇನ ತಿರಿಚ್ಯತೆ. ಅಂದ್ರೆ ಅರ್ಥಾತ್ 10 ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ, ಅಂತ 100 ಜನ ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮ, ಆದ್ರೆ ಅಂತ 1000 ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನುಸ್ಮೃತಿನಲ್ಲಿ ಮನು ಬರೆದ್ರು. ಒಬ್ಬ ತಾಯಿಲಿರ್ತಕ್ಕಂಥ ಸಾಮರ್ಥ್ಯ. ಅದಕ್ಕೆ ಪೂಜ್ಯನೇ ಸ್ವಾಮೀಜಿಯವರು ಹೇಳಿದ್ದು,
ಒಬ್ಬ ತಾಯಿ ಅತ್ಯಂತ ದೊಡ್ಡ ಗುರು ಮಗುವಿಗೆ. ಆ ಘನವಾದ ಪಾತ್ರವನ್ನು ತಾಯಂದಿರು ಮಕ್ಕಳ ಜೀವನದಲ್ಲಿ ವಹಿಸ್ತೀರಾ? ಅದಕ್ಕೆ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಡುವಂಥ ಕೆಲಸ ತಾಯಂದ್ರಿಂದಲೇ ಆಗಬೇಕು. ಕೇವಲ ಮಕ್ಕಳಿಗೆ ಸಂಸ್ಕಾರ ಕೊಡೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಅನೇಕ ಹೆಣ್ಣು ಮಕ್ಕಳು ಸೇರಿದ್ದೀರಾ, ಯುವತಿಯರು ಯಾರ್ಯಾರಿದ್ದೀರಾ, ನೆನ್ಪಿಟ್ಕೊಳ್ಬೇಕು. ನಾವು ಧರ್ಮ ರಕ್ಷಣೆಯನ್ನ ಮಾಡುವಂಥ ಸಾಮರ್ಥ್ಯ ಇರೋದು ಆ ಹೆಣ್ಣು ಮಕ್ಕಳಲ್ಲಿ ಮಾತ್ರ, ಯುವತಿಯರಲ್ಲಿ ಮಾತ್ರ. ಎಷ್ಟು ಉದಾಹರಣೆ ಹೇಳಬೇಕು, ನಮ್ಮ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನು ಬೆಳೆಸಿದ್ವಿ ನಾವು ಯಾವ ರೀತಿಯಲ್ಲಿ. ನಾನು ಅಕಸ್ಮಾತ್ ಈಗಲೇ ನಿಮ್ಮ ಮುಂದೆ ಒಮ್ಮೆ ಮೊಘಲರ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದರೆ ನಮ್ಮ ಕಣ್ಣು ಮುಂದೆ ಯಾವ ಭಾವಚಿತ್ರ ಬರ್ಬೋದು? ಚಂದ್ರ ಒಂದು ಪರದೆ ಹಿಂದುಗಡೆ ತನ್ನ ಕೈಯಲ್ಲಿ ಒಂದು ಗುಲಾಬಿ ಹಿಡ್ಕೊಂಡು ತನ್ನ ಅರಮನೆಯಲ್ಲಿ ತನ್ನ ಪಾಡಿಗೆ ತಾನು ಕೂತಿರುವಂಥ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗ್ಬೋದು ನಮಗೆ. ನಾನು ಈ ಕ್ಷಣ ನಿಮ್ಮ ಮುಂದೆ ಬ್ರಿಟಿಷರ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದರೆ ಯಾವ ಭಾವಚಿತ್ರ ನೆನಪಾಗುತ್ತೆ? ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನು ತೊಟ್ಟು ಅಂತಃಪುರದಲ್ಲಿ ಸುಖವಾಗಿ ಕೂತಿರುವಂಥ ಒಬ್ಬ ಹೆಣ್ಣು ಮಗಳ ನೆನಪಾಗ್ಬೋದು. ಅದೇ ನಾನು ಈ ಕ್ಷಣ ಒಮ್ಮೆ ಹಿಂದೂ ಧರ್ಮದ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದರೆ ನಮ್ಮ ಕಣ್ಣು ಮುಂದೆ ಅಲಂಕಾರ ಮಾಡಿಕೊಂಡು ಗುಲಾಬಿ ಹಿಡ್ಕೊಂಡು ಅಂತಃಪುರ ಅರಮನೆಯಲ್ಲಿ ಕೂತಿರುವಂಥ ಹೆಣ್ಣು ಮಕ್ಕಳ ನೆನಪಾಗೋದಿಲ್ಲ. ಬದಲಿಗೆ ಕಚ್ಚೆ ಸೀರೆಯನ್ನು ತೊಟ್ಟು ಕೈಲಿ ಬಿಚ್ಚುಗತ್ತೆಯನ್ನು ಹಿಡಿದು ಠಾಕರೆ ಕತ್ತನ್ನು ಕತ್ತರಿಸಿ ತನ್ನ ಅಗಸಿ ಬಾಗಿಲು ನೇತಾಗಿದ್ದಂಥ ಕಿತ್ತೂರಿನ ರಾಣಿ ಚೆನ್ನಮ್ಮನಂತ ಹೆಣ್ಣು ಮಕ್ಕಳ ನೆನಪಾಗುತ್ತೆ ನಮಗೆ. ಈ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂಥ ರೀತಿಯಂಥದ್ದು, ಈ ಧರ್ಮದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳು ಬ್ರಿಟಿಷರ ವಿರುದ್ಧ ಗರ್ಜಿಸಿದಂಥ ಕಿತ್ತೂರಿನ ರಾಣಿ ಚೆನ್ನಮ್ಮನಂತೆ ತಯಾರಾದರು. ಈ ಧರ್ಮದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳು ಹೈದರಾಲಿಯ ಸೈನಿಕರ ನರಮೇಧವನ್ನು ಮಾಡಿದಂಥ, ಏಕಾಂಗಿ ಹಾಗೂ ನಿತ್ಯ ನರಮೇಧವನ್ನು ಮಾಡಿದಂಥ, ಒನಕೆ ಓಬವ್ವನಂತ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂಥ ಧರ್ಮ ನಮ್ಮದು. ಈ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನು ತಯಾರಿಸಿದ್ವಿ ನಾವು ಯಾವ ರೀತಿ? ಪೋರ್ಚುಗೀಸರ ದೋಣಿಗಳನ್ನ ಸಮುದ್ರದ ಮಧ್ಯದಲ್ಲಿ ಸೀಳಿ ಬಿಸಾಡಿ ಸಮುದ್ರದ ಅಲೆಗಳಿಗೂ ಸ್ವತಂತ್ರದ ಕಿಚ್ಚನ್ನ ಹುಚ್ಚನ್ನು ತುಂಬಿಸಿದಂಥ ರಾಣಿ ಅಬ್ಬಕ್ಕನಂತ ಹೆಣ್ಣು ಮಕ್ಕಳು ತಯಾರು ಮಾಡಿದ್ವಿ. ಆಲ್ಯಾಬಾಯಿ ಹೋಳ್ಕರ್ ಅಂತ ಹೆಣ್ಣು ಮಕ್ಕಳು ತಯಾರು ಮಾಡಿದ್ವಿ ನಾವು. ಆ ಮಹಾತಾಯಿಯ ಭಾವಚಿತ್ರವನ್ನು ವೇದಿಕೆ ಮೇಲೆ ಹಾಕಿದ್ದಾರೆ. ವ್ಯಾಸಪೀಠದ ಮೇಲೆ ಇರುವಂತಹ ಮಹಾತಾಯಿ ಆದರ್ಶ ಹೆಣ್ಣು ಮಕ್ಕಳು ಪಡಿಬೇಕು. ಆ ಒಬ್ಬ ತಾಯಿ ಇಲ್ಲದೆ ಹೋಗಿದ್ದಿದ್ರೆ ಎಷ್ಟು ಧಾರ್ಮಿಕ ಸ್ಥಳಗಳನ್ನು ಕಳ್ಕೊಳ್ಬೇಕಾಗಿರುತ್ತಿತ್ತು ನಾವು, ಎಷ್ಟು ತೀರ್ಥಕ್ಷೇತ್ರಗಳನ್ನು ಮರೆತು ಹೋಗ್ತಿದ್ವಿ. ನಮ್ಮ ದೌರ್ಭಾಗ್ಯ, ನಮ್ಮ ಸ್ಕಂದ ಪುರಾಣಗಳಲ್ಲಿ ಎಲ್ಲ ದೇವಸ್ಥಾನಗಳ ಉಲ್ಲೇಖಗಳನ್ನು ಮಾಡಿದ್ದಾರೆ, ಆದರೆ ಗ್ರಂಥಗಳನ್ನು ಓದಿಲ್ಲ ನಾವು. ಆದ್ರಿಂದ ಆ ದೇವಸ್ಥಾನ ಇದೆ ಅನ್ನೋದಕ್ಕೆ ಏಕೈಕ ಚಿಂತನೆ ನಮಗೆ ಬರಬೇಕಂದ್ರೆ ಅದೊಂದು ಸಂಕೇತ ಇರಬೇಕು, ಇಲ್ಲೊಂದು ದೇವಸ್ಥಾನ ಇದೆ ಅಂತ. ಇಲ್ಲಾಂದ್ರೆ ನಮ್ಗೆ ನೆನಪೇ ಆಗೋದಿಲ್ಲ. ಆ ಸಂಕೇತಗಳನ್ನು ಉಳಿಸುವಂಥ ಕೆಲಸ ಮಾಡಿದ್ದು ಅಹಲ್ಯಾಬಾಯಿ ಹೋಳ್ಕರ್ ಎಂಬ ಮಹಾತಾಯಿ. ಕಾಶಿ ವಿಶ್ವನಾಥರ ದೇವಸ್ಥಾನದ ಪುನರ್ಜೀವನವನ್ನು ಮಾಡಿದ್ರು. ಕೇವಲ ಕಾಶಿ ವಿಶ್ವನಾಥರ ದೇವಸ್ಥಾನ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಾಶವನ್ನು ಮಾಡಿದಂಥ ಸಂದರ್ಭದಲ್ಲಿ, ಅಯೋಧ್ಯೆಯಲ್ಲಿ ರಾಮರಿಗೆ ಮಂದಿರವೇ ಇಲ್ಲ ಅಂತ ಸಂದರ್ಭದಲ್ಲಿ, ಅದೇ ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ಚಿಕ್ಕದಾಗಿ ಒಂದು ರಾಮಲಲ್ಲಾರಿಗೆ ಒಂದು ಪುಟ್ಟ ಮಂದಿರವನ್ನು ಕಟ್ಟಿಸಿ ಇಲ್ಲಿ ರಾಮರು ಹುಟ್ಟಿದ್ರು ಅಂತ ಬರುವಂಥ ಅಷ್ಟು ಪೀಳಿಗೆಗೆ ನೆನಪಿಸುವಂಥ ಕೆಲಸವನ್ನು ಮಾಡಿದ್ದು ಅದೇ ಅಹಲ್ಯಾಬಾಯಿ ಹೋಳ್ಕರ್ ಎಂಬ ಮಹಾತಾಯಿ. ಕೇವಲ ಉತ್ತರದಲ್ಲಿ ಅಲ್ಲ, ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೇಲೂರಿನ ಗಣಪತಿ ಮಂದಿರದ ಜೀವನವನ್ನು ಮಾಡಿದ್ದು ಅಹಲ್ಯಾಬಾಯಿ ಹೋಳ್ಕರ್ ತಾಯಿ. ಪುರಂದರನ ದೇವಸ್ಥಾನವನ್ನ ಮಂದಿರವನ್ನ ಬೇಲೂರಿನಲ್ಲಿ ಮತ್ತೆ ಪುನರ್ಸ್ಥಾಪನೆ ಮಾಡಿದ್ದು ಅಹಲ್ಯಾಬಾಯಿ ಹೋಳ್ಕರ್ ತಾಯಿ. ತೀರ್ಥರಾಜರ ಮಂದಿರವನ್ನ ಪುನರ್ಸ್ಥಾಪನೆ ಮಾಡಿದ್ದು ಅಹಲ್ಯಾಬಾಯಿ ಹೋಳ್ಕರ್ ಮಹಾತಾಯಿ. ನಮ್ಮ ದೇಶದಲ್ಲಿ ಬದ್ರಿನಾಥ ದೇವಸ್ಥಾನದ ಪುನರ್ಜೀವನವನ್ನ ಮಾಡಿದ್ದು ಕೂಡ ಅದೇ ಅಹಲ್ಯಾಬಾಯಿ ಹೋಳ್ಕರ್ ಅಮ್ಮನವರು. ಕಾಶಿ ವಿಶ್ವನಾಥರ ಮಂದಿರದಿಂದ ಹಿಡಿದು ಕೇದಾರನಾಥ ಮಂದಿರ ಮತ್ತು ನಾಸಿಕ್ನ ತ್ರಯಂಬಕೇಶ್ವರ ಮಂದಿರದವರೆಗೂ ಆ ದೇವಸ್ಥಾನದ ಮೂಲ ಸೌಕರ್ಯಗಳನ್ನು ಭಕ್ತಾದಿಗಳಿಗೋಸ್ಕರ ಇನ್ನಷ್ಟು ಅಭಿವೃದ್ಧಿ ಪಡಿಸುವಂಥ ಕಾರ್ಯದಲ್ಲಿ ಇಡೀ ದೇಶದಲ್ಲಿ ಅಯೋಧ್ಯೆ ಸರಿಯೂ ನದಿಯ ಘಾಟಿಂದ ಹಿಡಿದು ಕಾಶಿ ವಿಶ್ವನಾಥರ ಮಂದಿರದ ಹತ್ರ ಕಾಶಿಯಲ್ಲಿರುವಂಥ ಅಷ್ಟು ಘಾಟ್ಗಳ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಆ ಮಹಾತಾಯಿ ನೂರಾರು ವರ್ಷಗಳ ಹಿಂದೆ 16 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು. ತನ್ನ ಬೊಕ್ಕಸದಿಂದ, ತನ್ನ ಸಾಮ್ರಾಜ್ಯದ ಬೊಕ್ಕಸದಿಂದ 16 ಕೋಟಿ ರೂಪಾಯಿಗಳನ್ನು. ಯಾಕೆ? ಈ ಧರ್ಮ ಉಳಿಲಿ ಎನ್ನೋ ಕಾರಣಕ್ಕೆ, ಈ ಧರ್ಮದ ಉಳಿವಿಗೋಸ್ಕರ. ಈ ಧರ್ಮ ಉಳ್ಕೊಂಡು ಬಂದಿರೋದು ಅಂತ ಮಹಾತಾಯಿಂದ್ರಿಂದ. ಒಬ್ಬೊಬ್ಬ ಹೆಣ್ಣು ಮಕ್ಕಳಿರುವಂಥ ಸಾಮರ್ಥ್ಯ. ಅದಕ್ಕೆ ಹೆಣ್ಣು ಮಕ್ಕಳನ್ನು ಆರಾಧಿಸ್ತೀವಿ ನಾವು 9 ಸ್ವರೂಪಗಳಲ್ಲಿ. ಮಾರ್ಕಂಡ ಋಷಿಮುನಿಗಳು ದೇವಿ ಸಪ್ತಶತಿನಲ್ಲಿ ಬರೀತಾರಲ್ಲ, ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯ ಬ್ರಹ್ಮಚಾರಿಣಿ, ತೃತೀಯ ಚಂದ್ರಘಂಟೇತಿ, ಕೌಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರೀತಿ, ಮಹಾಗೌರೀತಿ ಶಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗ ಪ್ರಕೀರ್ತಿತ ಅಂತ ಒಬ್ಬೊಬ್ಬ ಹೆಣ್ಣು ಮಗಳಲ್ಲೂ ಆ ದುರ್ಗೆಯ 9 ಸ್ವರೂಪಗಳಿರುತ್ತೆ. ಅದಕ್ಕೆ ಒಬ್ಬೊಬ್ಬ ತಾಯಿ ಸಹ ಜೀವಂತ ದುರ್ಗೆ ಅಂತ ಆರಾಧಿಸಿದಂಥ ಧರ್ಮ ನಮ್ಮದು. ಆ ತಾಯಂದಿರಲ್ಲಿರ್ತಕ್ಕಂಥ ದೈವಿ ಸ್ವರೂಪ. ಆದ್ರಿಂದ ಆ ತಾಯಂದಿರು ಜಾಗೃತರಾದ ದಿನ ಧರ್ಮ ಜಾಗೃತಿ ಆಗುತ್ತೆ, ಮನೆಯಿರುವಂಥ ಮಕ್ಕಳು ಜಾಗೃತರಾಗ್ತಾರೆ. ಅದೇ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು. ನಮ್ಮ ಕವಿಗಳು ಹೇಳ್ತಾರಲ್ಲ, ಚಂದನ್ನೇ ಸುದೇಶ್ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹೈ, ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ. ಆ ರಾಮರ ಸ್ವರೂಪದಂತೆ ಮಕ್ಕಳು ನಮ್ಮನ್ನಲ್ಲಿದ್ದಾರೆ, ಸೀತಾಮಾತೆಯ ಸ್ವರೂಪದಂತೆ ಮಕ್ಕಳು ನಮ್ಮನ್ನಲ್ಲಿದ್ದಾರೆ, ಶ್ರೀದೇವಿಯ ಸತ್ವದಂತೆ ಆ ಮಕ್ಕಳು ನಮ್ಮನ್ನಲ್ಲಿದ್ದಾರೆ. ಅದೇ ಧಾರ್ಮಿಕತೆ ಆದರ್ಶದಲ್ಲಿ ತಾಯಂದಿರು ಮಕ್ಕಳನ್ನು ಬೆಳೆಸಬೇಕು. ಖುಷಿಯಾಯಿತು ನೋಡಿದಾಗ. ಈ ಸಮಯದಲ್ಲೂ ಇಷ್ಟು ಜನ ತಾಯಂದಿರು ಧಾರ್ಮಿಕ ಸಭೆಯಲ್ಲಿ ಮಕ್ಕಳನ್ನೂ ಸಹ ಕೂರಿಸ್ಕೊಂಡು ಕಾರ್ಯಕ್ರಮದಲ್ಲಿ ಕೂತಿದ್ದೀರಾ ಅಂದರೆ ನಿಜವಾಗ್ಲೂ ತಾಯಂದಿರು ಮಕ್ಕಳಿಗೆ ಅದೇ ಧಾರ್ಮಿಕತೆಯನ್ನು ತುಂಬಿಸ್ತಾ ಇದ್ದೀರಾ ಅನ್ನೋದು ನೋಡಿದಾಗ ಬಹಳ ಖುಷಿ ಆಯಿತು. ಈ ರೀತಿ ಜಾಗೃತಿ, ಈ ತಾಯಂದಿರಲ್ಲಿರ್ತಕ್ಕಂಥ
ಜಾಗೃತಿ ದೇಶದ ಮೂಲೆ ಮೂಲೆಯಲ್ಲಿ ಬಂದರೆ ಸಾಕಾಗಿದೆ. ಅಂತ ತಾಯಂದ್ರಿಗೆ ನಿಜವಾಗ್ಲೂ ನಮನಗಳು. ಮನೆ ಮಕ್ಕಳನ್ನು ಅದೇ ರೀತಿ ಇದೇ ಹಾದಿನ ಬೆಳೆಸಿ ಧರ್ಮ ರಕ್ಷಣೆಗೆ ಬೇಕಾಗಿರೋದು ಅದೇ ಮಕ್ಕಳು. ನಾವು ಚಿಂತೆ ಮಾಡ್ತಿರ್ತೀವಿ, ಹಿಂದೂಗಳ ಜನಸಂಖ್ಯೆ ಕ್ಷೀಣಿಸ್ತಾ ಇದೆ, ಹಿಂದೂಗಳ ರಕ್ಷಣೆ ಯಾವ ರೀತಿ ಆಗೋದು? ನೆನಪಿರಲಿ ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ರಕ್ಷಣೆಗೆ ಮನೆಯಲ್ಲಿ 20 ಜನ ಮಕ್ಕಳು ಬೇಕು ಅನ್ನೋ ಅವಶ್ಯಕತೆನಿಲ್ಲ. ಹಿಂದೂ ಮನೆಯಲ್ಲಿ ಒಂದೊಂದು ಹಿಂದೂ ಮಗು ಇದೆಯಲ್ಲ ಸಾಕು, ಒಂದೊಂದು ಹಿಂದೂ ಮಗು. ಆ ಒಂದೊಂದು ಹಿಂದೂ ಮಗುನ ಜಾಗೃತಿಗೊಳಿಸಿದ್ರೆ ಸಾಕು, ಧರ್ಮ ರಕ್ಷಣೆ ಆಗುತ್ತೆ. ಶಾಸ್ತ್ರಗಳಲ್ಲಿ ನಮ್ಮ ಪೂರ್ವಿಕರು ಬರೆದಿಟ್ಟು ಹೋಗಿದ್ದಾರಲ್ಲ, ವರಮ್ಮೆಕಂ ಗುಣಿಪುತ್ರೋ ನಚಮೂರ್ಖ ಶತೈರಪಿ, ಮೂರ್ಖರಾದಂಥ 100 ಜನ ಮಕ್ಕಳು ಧರ್ಮಕ್ಕೆ ಬೇಕಾಗಿಲ್ಲ. ಗುಣ ಇರುವಂಥ ಒಂದೇ ಒಂದು ಮಗು ಸಾಕು ಧರ್ಮದ ರಕ್ಷಣೆಗೆ. ಆ ಒಂದು ಮಗುವಿಂದ ಧರ್ಮ ರಕ್ಷಣೆ ಆಗುತ್ತೆ. ಅಂತ ಒಂದೊಂದು ಮಗು ಕೂಡ ನಮ್ಮ ಮನೆಯಲ್ಲಿದೆ. ರಾವಣನಿಗೂ 7 ಜನ ಮಕ್ಕಳಿದ್ರು. ಇಂದ್ರನನ್ನೇ ಸೋಲಿಸಿದಂಥ ಇಂದ್ರಜಿತು, ಮೇಘನಾದ ಅಂತ ಆತನ ಹೆಸರು. ಇಂದ್ರನನ್ನ ಸೋಲಿಸಿದ್ದಕ್ಕೆ ಇಂದ್ರಜಿತು ಅನ್ನೋ ಬಿರುದು ಬಂತು. ಆ ಮೇಘನಾದನಿಂದ ಹಿಡಿದು ಅಕ್ಷಯ ಕುಮಾರನವರೆಗೂ ರಾವಣನಿಗೂ 7 ಜನ ಮಕ್ಕಳಿದ್ರು. ಆದರೆ ರಾವಣನ ಸಹಿತ ರಾವಣನ 7 ಜನ ಮಕ್ಕಳ ಸಂಹಾರ ಮಾಡಲಿಕ್ಕೆ ಬೇಕಾಗಿದ್ದು ಒಬ್ಬೇ ಶ್ರೀರಾಮಚಂದ್ರರು. ಕೌರವರ ಇಡೀ ಸಾಮ್ರಾಜ್ಯವನ್ನ, ಕೌರವರ ಇಡೀ ಸೇನೆಯನ್ನು ನಾಶ ಮಾಡಲಿಕ್ಕೆ ಬೇಕಾಗಿದ್ದು 5 ಜನ ಪಂಚಪಾಂಡವರು. ಅಷ್ಟು ಕುರುಕ್ಷೇತ್ರ ಯುದ್ಧವನ್ನು ಮುಗಿಸಲಿಕ್ಕೆ ಬೇಕಾಗಿದ್ದು ಒಬ್ಬ ಶ್ರೀಕೃಷ್ಣ ಪರಮಾತ್ಮ. ಒಂದೇ ಒಂದು ಮಗು ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಆ ಒಂದೊಂದು ಹಿಂದೂ ಮಗುವನ್ನು ಜಾಗೃತಿಗೊಳಿಸೋಣ. ಆ ಮಕ್ಕಳಲ್ಲಿ ರಾಮರ ಭಕ್ತಿ ಎಷ್ಟರ ಮಟ್ಟಿಗೆ ನಮ್ಮ ಮಕ್ಕಳ ರಾಮರ ಭಕ್ತಿ ಬರಬೇಕು. ರಾಮರ ಜಯ ಮಂದಿರದಲ್ಲಿ ಮಾತ್ರ ಅಲ್ಲ, ಮನೆಗಳಲ್ಲಾಗಬೇಕಾಗಿದೆ. ಮನೆಗಳಲ್ಲಿ ರಾಮರಿಗೆ ಜಯ ಸಿಕ್ತು ಅಂದರೆ ಧರ್ಮಕ್ಕೆ ಜಯ ಆಯಿತು ದೇಶದಲ್ಲಿ ಅಂತ ನಮ್ಮ ಪೂರ್ವಿಕರು ರಘುವೀರ ಗದ್ಯಂನಲ್ಲಿ ಬರೆದು ಹೋಗಿದ್ದಾರೆ. ದಶವದನ ದಮಿತ ದೈವತ ಪರಿಷದ ಭೀರ್ತಿತ ದಾಶರಥಿ ಭಾವ ದಿನಕರ ಕುಲಕಮಲ ದಿವಾಕರ ದಿವಿಷದಧಿಪತಿ ರಣಸ ಚರಣ ಚತುರ ದಶರಥ ಚರಮರಣ ವಿಮೋಚನ ಕೌಶಲ ಸುತಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತಣ ಧೂರ್ಲಳಿತ ತಣುತರ ವಿಷಿಕವಿ ತಾಡಣ ವಿಕಟಿತ ವಿಶರಾರು ಶರಾರು ತಾಟಕ ತಾಟಕೆಯ ಅಂತ ರಘುವೀರ ಗದ್ಯಂನಲ್ಲಿ ಸ್ಪಷ್ಟವಾಗಿ ಬರೆದು ಹೋದ್ರು ನಮ್ಮ ಪೂರ್ವಿಕರು. ಅರ್ಥಾತ್ ಯಾವಾಗೆಲ್ಲ ರಾಮರಿಗೆ ಜಯ ಆಗುತ್ತೋ ಆಗೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ಅನ್ನೋ ಮಾತು. ಗುರುಗಳ ಯಜ್ಞಕ್ಕೆ ರಾಕ್ಷಸರು ತೊಂದರೆಯನ್ನು ಉಂಟು ಮಾಡಿದಾಗ ಆ ರಾಕ್ಷಸರ ಸಂಹಾರ ಮಾಡಿ ಮಾರೀಚಿ ಎಂಬ ರಾಕ್ಷಸನನ್ನು ಅಲ್ಲಿಂದ ರಾಮರು ಓಡಿಸಿದ್ರು. ಬಾಲರಾಮ ಬಾಣವನ್ನು ಹಿಡಿದು ಕೋದಂಡ ರಾಮನಾಗಿ ಎದ್ದು ನಿಂತರು. ಅಲ್ಲಿ ರಾಮರಿಗೆ ಜಯ ಆಯಿತು ಅಂದರೆ ಧರ್ಮಕ್ಕೆ ಜಯ ಆಯಿತು. ತಾಟಿಕೆ ಎಂಬ ರಾಕ್ಷಸಿ ಮತ್ತು ಆಕೆಯ ಮಕ್ಕಳ ಸಂಹಾರ ಮಾಡ್ಲಿಕ್ಕೆ ರಾಮರು ಎದ್ದು ನಿಂತರು. ಅಲ್ಲಿ ರಾಮರಿಗೆ ಜಯ ಆಯಿತು, ಎಂದಿನಂತೆ ಧರ್ಮಕ್ಕೆ ಜಯ ಆಯಿತು. ದಶವದನ ದಶಮುಖ ರಾವಣನನ್ನು ಸಂಹಾರ ಮಾಡ್ಲಿಕ್ಕೆ ರಾಮರು ಎದ್ದು ನಿಂತರು. ಅಲ್ಲಿ ರಾಮರಿಗೆ ಜಯ ಆಯಿತು. ಯಥಾಖಚಿತವಾಗಿ ಧರ್ಮಕ್ಕೆ ಜಯ ಆಯಿತು. ರಾಮರಿಗೆ ಜಯ ಆದಾಗೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ಅನ್ನೋದು ನಿಶ್ಚಿತವಾದ ಮಾತು. ಅದಕ್ಕೆ ರಾಮರಿಗೆ ಜಯವನ್ನು ತಂದು ಕೊಡಬೇಕಾಗಿದೆ. ರಾಮರಿಗೆ ಜಯವನ್ನು ತರೋದು ಅಂದರೆ ಧರ್ಮಕ್ಕೆ ಜಯವನ್ನು ತರೋದು. ಧರ್ಮಕ್ಕೆ ಜಯ ಬರಬೇಕಂದ್ರೆ ಜಾಗೃತಿ ನನ್ನ ನೆಚ್ಚಿನ ಬಂಧುಗಳೇ. ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಧರ್ಮವನ್ನು ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದೀವಿ, ಸಾಮಾನ್ಯವಿದೆ ವಿಚಾರ ಅಲ್ಲ. ನಾವಿಲ್ಲಿ ಕೂತು ಸ್ವಾಮೀಜಿ ಅವ್ರು ಹೇಳಿದ್ರಲ್ಲ, ಹೆಗಲ ಮೇಲೆ ಕೇಸರಿ ಶಾಲೆ ತೊಟ್ಟಿದ್ದೀವಿ ಅಂದರೆ ಸಾಮಾನ್ಯ ವಿಚಾರ ಅಲ್ಲ ಅದು. ಹಿಂದೂಗಳಾಗಿ ಇಷ್ಟು ಜನ, ನೀವೇ ಕಲಬುರಗಿನಲ್ಲೇ ಯೋಚನೆ ಮಾಡಿ, ಎಷ್ಟು ವರ್ಷಗಳ ಕಾಲ ನಿಜಾಮರ ದಾಳಿ. ಈಗ ನೆನಪಿಸ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ, 16 ವರ್ಷಗಳ ಕಾಲ ನಿಜಾಮರ ದಾಳಿಯ ನಂತರವೂ ಇಲ್ಲಿರುವಂಥ ಹಿಂದೂ ಸಮಾಜ ಜೀವಂತವಾಗಿದೆ. ಯಾಕೆ ಗೊತ್ತೇ? ಒಂದು ಕಾಲದಲ್ಲಿ ನಮ್ಮ ಮಠ ಮಂದಿರಗಳು ಮಾಡಿದಂಥ ಕೆಲಸ, ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಮಕ್ಕಳನ್ನ ಕೂರಿಸ್ಕೊಂಡು ಧಾರ್ಮಿಕತೆ ಆಧ್ಯಾತ್ಮಿಕ ಪರಂಪರೆಯ ಸಂಸ್ಕೃತಿಯನ್ನ ತಿಳಿಸುವಂಥ ಕೆಲಸವನ್ನು ನಮ್ಮ ಮಠ ಮಂದಿರಗಳಲ್ಲಿ ನಮ್ಮ ಪೂರ್ವಿಕರು ಮಾಡಿದ್ರು. ಅವರ ಶ್ರಮದ ಪ್ರತಿಫಲ. ಈ ಧರ್ಮದ ಉಳಿವಿಗೋಸ್ಕರ ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ನಮ್ಮ ಪೂರ್ವಿಕರು, ಸಾಮಾನ್ಯದಲ್ಲ. ಈ ಸನಾತನ ಧರ್ಮವನ್ನು ನಾಶ ಮಾಡಬೇಕಂತ ನಮ್ಮ ಮೇಲೆ 1000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯ್ತಲ್ಲ. ಈ 1000ಕ್ಕೂ ಹೆಚ್ಚು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ನನ್ನ ನೆಚ್ಚಿನ ಬಂಧುಗಳೇ. ಇದೇ ಜಗತ್ತಿನಲ್ಲಿ ಒಂದು ಜನಾಂಗ ಇತ್ತು, ಈಜಿಪ್ಷಿಯನ್ ಜನಾಂಗ ಅಂತ. 21 ವರ್ಷಗಳ ಕಾಲ ಕೇವಲ ಒಂದೇ ಒಂದು ಜನಾಂಗ ಈಜಿಪ್ಷಿಯನ್ ಜನಾಂಗದ ಮೇಲೆ ದಾಳಿ ಮಾಡ್ತು. ಪರಿಣಾಮ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಾಗಿ ಹೋಯಿತು. ಟರ್ಕಿ ಕೇವಲ 14 ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಟರ್ಕಿನಲ್ಲಿದ್ದಂಥ ಮೂಲ ಜನಾಂಗ ನಶಿಸಿ ಹೋಯಿತು. ಇರಾನ್ ಕೇವಲ 10 ವರ್ಷಗಳಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಇರಾನ್ ರಾಷ್ಟ್ರದಲ್ಲಿದ್ದಂಥ ಮೂಲ ಜನಾಂಗ ನಶಿಸಿ ಹೋಯಿತು. ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದ್ವು. ಎಲ್ಲೋದ್ವು ಜನಾಂಗಗಳು? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರವನ್ನು ಕಲಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಜನಾಂಗವೇ ಅಳಿಸಿ ಹೋಗಿದೆ. ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದು. ನಮ್ಮ ಕಣ್ಣು ಮುಂದೆ ಕಂಡು ತರದಂಥ 100 ಮತಪಂಥಗಳು ಕಣ್ಮರೆಯಾದವು. ಆದರೆ ನಮ್ಮ ಸನಾತನ ಧರ್ಮದ ಮೇಲೆ 40-50 ಅಲ್ಲ, 1000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯ್ತಲ್ಲ. ಮತ್ತು ಈ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಜನಾಂಗದವರಲ್ಲ, ಮತಪಂಥದವರಲ್ಲ, ಎಷ್ಟು ಜನ ದಾಳಿ ಮಾಡಿದ್ರು?
ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘಾನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲಿಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜವಾಗಿ ಉಳಿದಿದೆ. ಹಿಂದೂಗಳಾಗಿ ಉಳ್ಕೊಂಡಿದ್ದೀವಲ್ಲ. ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸು ನಮ್ಮ ಮೇಲಾದ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ಈ ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದೀವಿ ಅಂದರೆ ಇದೇ ಧರ್ಮದ ಇದೇ ರೀತಿಯ ಉಳಿವು ಎಷ್ಟರ ಮಟ್ಟಿಗೆ. ಸಾವಿರಾರು ಜನಾಂಗಗಳು ಬಂದೋದ್ವು, ಅಳಿಸಿ ಹೋದ್ವು. ಆದರೆ ನಮ್ಮ ಧರ್ಮ ಸಾವಿರಾರು ವರ್ಷಗಳ ಹಿಂದೆ ಪ್ರಥಮವಾಗಿ ಜಗತ್ತಿನಲ್ಲಿ ಬರೆದಂಥ ಪ್ರಥಮ ಪುಸ್ತಕ ಋಗ್ವೇದ. ಆ ಋಗ್ವೇದದ ಪ್ರಥಮ ಮಂಡಲದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿವೀಳೆ ಪುರೋಹಿತಂ ಯಜ್ಞಸ್ಯ ದೇವಮಾತೃಜಂ ಹೋತಾಹಾರಂ ರತ್ನದಾತಮಂ ಅಂತ ಪ್ರಥಮ ಪುಸ್ತಕವಾದ ಋಗ್ವೇದದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದ 24 ಲಕ್ಷ ಪದಗಳ ಮಂತ್ರಗಳಲ್ಲಿ ಒಂದೇ ಒಂದು ಪದ ಆಚೆ ಈಚೆ ಆಗದೆ ಅದೇ ರೀತಿನಲ್ಲಿ ಉಳಿಸ್ಕೊಂಡು ಬಂದು ಇವತ್ತಿಗೂ 21ನೇ ಶತಮಾನದಲ್ಲೂ ವೇದಗಳ ಪಾರಾಯಣವನ್ನು ಮಾಡ್ತೀವಲ್ಲ ನಾವು. ಈ ಧರ್ಮಕ್ಕಿರುವಂಥ ಶ್ರೇಷ್ಠತೆ ಅದು. ಎಷ್ಟು ಪರಿಶ್ರಮಗಳಲ್ಲಿ ನಾವು ವಚನಗಳನ್ನು ಮನೆಯನ್ನು ಹೇಳ್ತೀವಿ ಅಂದರೆ ಸಾಮಾನ್ಯ ಅನ್ಕೊಂಡಿದ್ದೀವ. ಆ ವಚನಗಳ ರಕ್ಷಣೆಗೆ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಕಲ್ಯಾಣಕ್ಕೆ ಬೆಂಕಿ ಬೀಳುವ ಮುಂಚೆ ಅಲ್ಲಮ ಪ್ರಭುಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಕಲ್ಯಾಣದಲ್ಲಿ ನಿಂತು ಅಲ್ಲಮ ಪ್ರಭು ಭವಿಷ್ಯವಾಣಿಯನ್ನು ನುಡಿತಾರೆ. ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳುವರು, ಕೇಳುವವರು ನಿಜವಾದ ಗುರುವಾಗಲೆಂದು ಕೇಳರು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮೃದ್ಧಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆ ಅತ್ತಿ ಕೊರಳ ಬೆತ್ತಿ ಶಿವಾಚಾರದ ಪ್ರೇಮ ಮೇರಿ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವರು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನ ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಸತ್ತುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಲೆ ವೇದ ಬಿಂದುವೆಂದು, ರಾಜನ ಕಿರೀಟವೇ ವಜ್ರ ವೈಡೂರ್ಯವೆಂದು, ಜನರ ಬುದ್ಧಿ ಬರೀವೆಣ್ಣೆಂದು ಸರ್ವನಾಶವಾಗುವುದು ಗೇಶ್ವರ ಅಂತ ಭವಿಷ್ಯವಾಣಿಯನ್ನು ನುಡಿದು ಅಲ್ಲಮ ಪ್ರಭುಗಳು ಕಲ್ಯಾಣವನ್ನು ಬಿಟ್ಟು ಹೋದ್ರು. ಅಲ್ಲಮ ಪ್ರಭುಗಳು ಭವಿಷ್ಯವಾಣಿಯನ್ನು ನುಡಿದಂತೆ ಮುಂದೊಂದು ದಿನ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಆದರೆ ಕಲ್ಯಾಣಕ್ಕೆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಇಡೀ ಕಲ್ಯಾಣದಲ್ಲಿದ್ದಂಥ ಒಬ್ಬೊಬ್ಬ ಶರಣಿ ಯಾವತ್ತಿಗೂ ಕೂಡ ಅರೆ ನನ್ನ ಮನ್ನಲ್ಲಿ ನಾನು ವಜ್ರ ವೈಡೂರ್ಯ ಇಟ್ಟಿದ್ದೀನಿ, ಚಿನ್ನವನ್ನು ಇಟ್ಟಿದ್ದೀನಿ, ಅದನ್ನು ಉಳಿಸ್ಕೊಂಡು ಬರೋಣ ಯಾರೂ ಹೋಗಲಿಲ್ಲ. ಇಡೀ ಕಲ್ಯಾಣಕ್ಕೆ ಹೊತ್ತಿ ಹುರಿದಾದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅಷ್ಟು ಶರಣರು ಕೈಗೆ ಸಿಕ್ಕಂಥ ವಚನಗಳನ್ನು ಹಿಡಿದು ತಂದು ಓಡಾಡಿ ಬಂದರು. ಯಾಕೆ? ಜಗತ್ತಿನಲ್ಲಿ ಏನು ಸುಟ್ಟೋದ್ರೂ ಪರವಾಗಿಲ್ಲಪ್ಪ, ಈ ಧರ್ಮ ಸಂಸ್ಕೃತಿ ಇದು ಸುಡುವಾಗಿಲ್ಲ. ಅವರಲ್ಲಿದ್ದಂಥ ಧರ್ಮ ಭಕ್ತಿ, ನಮ್ಮ ಪೂರ್ವಿಕರ ಪಟ್ಟಂಥ ಶ್ರಮ ಇವತ್ತಿಗೂ ನಮ್ಮ ಮನೆಗಳಲ್ಲಿ, ನಮ್ಮ ಮಠಗಳಲ್ಲಿ, ಮಂದಿರಗಳಲ್ಲಿ ವಚನಗಳನ್ನು ಬಾಯಿ ತುಂಬ ಹೇಳ್ತೀವಲ್ಲ, ಅದ್ರ ಹಿಂದೆ ಇರುವಂಥ ಪರಿಶ್ರಮ, ಇತಿಹಾಸ ಅಂಥದ್ದು. ನಮ್ಮ ಪೂರ್ವಿಕರ ಪರಿಶ್ರಮ ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಆ ಸಂಸ್ಕೃತಿಯನ್ನು ನೆನಪಿಟ್ಕೊಂಡು ಆ ಸಂಸ್ಕೃತಿಯನ್ನು ಭದ್ರಗೊಳಿಸಿ ಮುಂದಿನ ಪೀಳಿಗೆ ಕೊಡುವಂಥ ಕೆಲಸ ನಮ್ಮಿಂದಾಗಬೇಕು. ಆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ನಾವು ಹೆಗಲ ಮೇಲೊಂದು ಕೇಸರಿ ಶಲ್ಯ ಹಾಕ್ತೀವಿ, ಊರು ತುಂಬ ಕೇಸರಿ ತೋರಣಗಳನ್ನು ಕಟ್ಕೊಂಡು ತಿರುಗಾಡ್ತೀವಿ, ಹಣೆಗೆ ಕುಂಕುಮ ತಿಲಕವನ್ನು ಇಡ್ತೀವಿ. ಸಾಮಾನ್ಯವಿದ ವಿಚಾರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಮನೆಯ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಕಾಟಾಚಾರಕ್ಕೆ ಹಣೆಗೆ ಕುಂಕುಮ ಇಡಿ ಅಂತ ಹೇಳೋದಲ್ಲ, ಕಾಟಾಚಾರ ಕೇಸರಿಯನ್ನು ತೊಡಿ ಅಂತ ಹೇಳೋದಲ್ಲ. ಆ ತಿಲಕ, ಆ ಕುಂಕುಮ ಒಂದು ಸಂಕೇತ. ಯಾವುದರ ಸಂಕೇತ? ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ಕೂಡ, ನೂರಾರು ಜನಾಂಗಗಳ ಮತಪಂಥಗಳ ಆಕ್ರಮಣಗಳ ನಂತರವೂ ಕೂಡ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಕೂಡ ಇವತ್ತಿಗೂ ತಲೆವೆತ್ತಿ ನಿಂತಿರುವಂಥ, ಮೃತ್ಯುವನ್ನು ಮಣಿಸಿ ಬದುಕ್ತಾ ಇರುವಂಥ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ ತಿಲಕ. ಅದಕ್ಕೆ ಸ್ವಾಭಿಮಾನದಿಂದ ಹಣೆಗೆ ಕುಂಕುಮ ತಿಲಕ ವಿಭೂತಿಯನ್ನು ನೀಡಬೇಕಂತ ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ಕೊಳ್ಬೇಕು. ಆ ಕನಸನ್ನು ಮುಂದಿನ ಪೀಳಿಗೆ ಕೊಡ್ತಾ ಇಷ್ಟು ವರ್ಷ ನಮ್ಮ ಪೂರ್ವಿಕರು ನಮ್ಮ ಕನಸನ್ನು ಕೊಟ್ಟಿ ಹೋಗಿದ್ರು. ರಾಮ ಮಂದಿರದ ಕನಸು ಅದನ್ನು ಸಾಕಾರಗೊಳಿಸಿದ್ದಾಯ್ತು. ಆದರೆ ಅಲ್ಲಿಗೆ ನಿಲ್ಲೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಮುಂದೆ ಕೆಲಸ ಬಾಕಿ ಇದೆ. ನಮ್ಮ ಪೂರ್ವಿಕರು ಹಿರಿಯರು ಹೇಳಿದ್ದಾರಲ್ಲ, ಅಯೋಧ್ಯ ತೋ ಅಭಿ ಜಾಕಿ ಹೇ, ಮಥುರಾ ಕಾಶಿ ಬಾಕಿ ಹೇ. ಅಯೋಧ್ಯೆ ರಾಮ ಮಂದಿರ ವಾಪಸ್ ತಗೊಂಡಿದ್ದಾಯ್ತು, ಮಥುರಾ ಕೃಷ್ಣ ಜನ್ಮಭೂಮಿಯನ್ನು ವಾಪಸ್ ತಗೊಂತೀವಿ, ಕಾಶಿ ವಿಶ್ವನಾಥರ ಮೂಲ ಮಂದಿರವನ್ನು ಕೂಡ ಇದೇ ಸಂವಿಧಾನದ ಅಡಿನ ಸ್ಥಾಪನೆ ಮಾಡ್ತೀವಿ ನಾವು. ಇದೇ ಹಿಂದೂ ಸಮಾಜದ ಮುಂದಿನ ಗುರಿ. ಯಾರೋ ಒಬ್ರು ಕೇಳುತ್ತಿದ್ರು, ಏನು ಹಿಂದೂ ಸಮಾಜ ರಾಮ ಮಂದಿರ ತಗೊಂತೀವಿ ಅಂತ ಹೇಳ್ತೀರಾ, ಮಥುರಾ ಕೃಷ್ಣ ಜನ್ಮಭೂಮಿ ವಾಪಸ್ ತಗೊಂತೀನಿ ಅಂತ ಹೇಳ್ತೀರಾ, ಕಾಶಿ ವಿಶ್ವನಾಥರ ಮೂಲ ಮಂದಿರ ವಾಪಸ್ ತಗೊಂತೀನಿ ಅಂತ ಹೇಳ್ತೀರಾ? ವಿಷ್ಣು ಶಂಕರ್ ಜಿ ಜೈನ್ ಅವರಿಗೆ ಮಾಡಿದಂಥ ಪ್ರಶ್ನೆ ವಕೀಲರು, ಕಾಶಿ ವಿಶ್ವನಾಥರ ದೇವಸ್ಥಾನದ ಪರವಾಗಿ ಕೋರ್ಟ್ನಲ್ಲಿ ಈಗ ಪ್ರಸ್ತುತ ವಾದವನ್ನು ಮಂಡಿಸ್ತಾ ಇರುವಂಥ ವಿಷ್ಣು ಶಂಕರ್ ಜಿ ಜೈನ್ ಅವರ ಹತ್ರ ಒಬ್ಬ ಪತ್ರಕರ್ತರು ಮಾಡಿದಂಥ ಪ್ರಶ್ನೆ. ಆ ಪ್ರಶ್ನೆಯಲ್ಲಿ ಪತ್ರಕರ್ತರು ಮುಂದುವರಿಸಿ ಕೇಳಿದ್ರು, ಹಾಗಿದ್ರೆ ಮೊಘಲರು ಈ ದೇಶದಲ್ಲಿ ನಾಶ ಮಾಡಿರುವಂಥ 36,000 ದೇವಸ್ಥಾನಗಳಿದ್ದಾವೆ,
ಮಾಡ್ತೀರಾ? ತಾಜ್ ಮಹಲ್ ಅನ್ನು ಕೂಡ ಅದು ತಾಜ್ ಮಹಲ್ ಅಲ್ಲ, ಅಲ್ಲಿ ಒಂದು ಶಿವನ ಮಂದಿರ ಇತ್ತು, ಅದು ತೇಜೋ ಮಹಲ್. ಅಲ್ಲಿದ್ದಂತ ಶಿವನ ಮಂದಿರವನ್ನು ನಾಶ ಮಾಡಿ ಶಹಜಹಾನ್ ತಾಜ್ ಮಹಲ್ ಕಟ್ಟ ಅಂತ ಇತಿಹಾಸದ ಅನೇಕ ಇತಿಹಾಸಕಾರ ಹೇಳ್ತಾರೆ. ಹಾಗಿದ್ರೆ ತಾಜ್ ಮಹಲ್ನು ಕೂಡ ವಾಪಸ್ ತಗೊಂಡು ಅಲ್ಲಿ ಶಿವನ ಮಂದಿರ ಸ್ಥಾಪನೆ ಮಾಡ್ತೀರಾ ನೀವು ಅಂತ ಪತ್ರಕರ್ತರು ವಕೀಲರಿಗೆ ಪ್ರಶ್ನೆ ಮಾಡಿದ್ರು. ಆಗ ವಿಷ್ಣು ಶಂಕರ್ ಜಿ ಜೈನ್ ಅವರು ಉತ್ತರ ಕೊಟ್ಟರು, ತಾಜ್ ಮಹಲ್ ಬಗ್ಗೆ ನೀವು ಈಗ ಮಾತಾಡ್ತಾ ಇದ್ದೀರಪ್ಪ, 2015ರಿಂದ ತಾಜ್ ಮಹಲ್ನ ಬಗ್ಗೆ ನಾನು ವಾದವನ್ನು ಕೋರ್ಟ್ನಲ್ಲಿ ಮಂಡಿಸ್ತಾ ಇದ್ದೀನಿ. ಇನ್ನು ಕೆಲವು ವರ್ಷ ತಾಜ್ ಮಹಲಲ್ಲೂ ವಾಪಸ್ ಶಿವನ ದೇವಸ್ಥಾನವನ್ನು ಕಟ್ತೀವಿ, ಅದನ್ನು ತೇಜ್ ಮಹಲ್ ವಾಪಸ್ ತಗೊಂತೀವಿ ಅಂತ ವಕೀಲರಾದಂಥ ವಿಷ್ಣು ಶಂಕರ್ ಜಿ ಜೈನ್ ಅವರು ಹೇಳ್ತಿದ್ರು. ಆ ಭಗವಂತನ ದಯೆಯಿಂದ ಈ ಧರ್ಮ ಉಳಿಯುತ್ತೆ. ಈ ಧರ್ಮದ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಈ ಧರ್ಮದ ಮಂದಿರಗಳಿಗಾಗುತ್ತೆ. ರಾಮ ಮಂದಿರ ಆಯಿತು, ಮುಂದೆ ನಮ್ಮ ಗುರಿ ಕೃಷ್ಣಲಲ್ಲ ಅಮ್ಮಾಯಿಂಗೆ ಮಕ್ಕನ್ ವಹಿ ಚಡಾಯಿಂಗೆ. ಕೃಷ್ಣನಿಗೂ ಮೂಲ ಮಂದಿರವನ್ನು ಮಥುರಾದಲ್ಲಿ ಕಟ್ಟಿಸಿಕೊಳ್ತೀವಿ. ಆದರೆ ನೆನಪಿರಲಿ, ಕೃಷ್ಣನಿಗೆ ಮೂಲ ಮಂದಿರ ಕಟ್ಟಿಸಿಕೊಳ್ಳುವಂಥ ಸಂದರ್ಭದಲ್ಲೂ ಪ್ರಶ್ನೆಗಳು ಹುಟ್ಟುತ್ತವೆ. ನೀವು ಕೃಷ್ಣನನ್ನು ಆರಾಧಿಸ್ತೀರಾ? ಒಂದಂತೂ ಸತ್ಯ, ಈ ಧರ್ಮ ಬೆಳೆಯುವಂಥ ಹಾದಿಯನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಧರ್ಮದ ಮೇಲೆ ಅನೇಕ ದಾಳಿಗಳಾದಾಗೂ ಈ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಗೊತ್ತೇ? ಈ ಧರ್ಮದ ರಕ್ಷಣೆಗೆ ಸ್ವತಃ ಭಗವಂತ ಹಿಂದೆ ನಿಂತಿದ್ದಾನೆ. ಈ ಧರ್ಮದ ಉಳಿವಿಗೋಸ್ಕರ ನಾನು ಹೇಳ್ತಿರುವಂಥ ಮಾತಲ್ಲ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ 9ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ, ಕೌಂತೆಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ, ಓ ಸನ್ ಆಫ್ ಕುಂತಿ ಡಿಕ್ಲೇರ್ ಇಟ್ ಬೋಲ್ಡ್ಲಿ ದಟ್ ದ ಡಿವೋಟೀಸ್ ಆಫ್ ಮೈಂಡ್ ನೆವರ್ ಪೆರಿಶ್. ಕುಂತಿಯ ಪುತ್ರ ಅರ್ಜುನ, ಜಗತ್ತಿನ ಮುಂದೆ ಘಂಟಾಘೋಷವಾಗಿ ಸಾರಿ ಬಿಡು, ಈ ಧರ್ಮದ ನಾಶ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ? ಈ ಧರ್ಮದ ರಕ್ಷಣೆಗೆ ಸ್ವತಃ ಭಗವಂತ ನಿಂತಿದ್ದಾನೆ. ಅರ್ಜುನ ವಿಶ್ವರೂಪ ದರ್ಶನ ಆದಾಗ ಅರ್ಜುನ ಕೃಷ್ಣ ಪರಮಾತ್ಮನಿಗೆ 11ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಹೇಳುವಂಥ ಮಾತು, ತ್ವಮೇವ ಸನಾತನ ಧರ್ಮ ಗೊತ್ತ, ಸನಾತನ ಧರ್ಮದ ಶಾಶ್ವತ ರಕ್ಷಕ ಅಂತಿದ್ರೆ ಅದು ನೀನಪ್ಪ ಕೃಷ್ಣ, ನೀನೇ ಧರ್ಮದ ರಕ್ಷಣೆ ಮಾಡಬೇಕು. ಭಗವಂತ ಕೊಟ್ಟಂಥ ಧ್ವಜ ಭಗವದ್ಧ್ವಜ, ಭಗವಂತ ಕೊಟ್ಟಂಥ ಗೀತೆ ಭಗವದ್ಗೀತೆ, ಎರಡರ ರಕ್ಷಣೆಗೆ ಭಗವಂತನೇ ನಿಂತಿದ್ದಾನೆ. ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸಾವಿರಾರು ಜನ ಬರ್ತಾರೆ ಧರ್ಮದ ನಾಶ ಮಾಡಬೇಕು ಅಂತ. ಮೊನ್ನೆ ಒಬ್ಬರು ರಾಜಕಾರಣಿಗಳು ಪಕ್ಕದ ರಾಜ್ಯದಲ್ಲಿ ನಿಂತು ಹೇಳಿಕೆ ಕೊಟ್ಟಿದ್ರಲ್ಲ, ಎರಾಡಿಕೇಶನ್ ಆಫ್ ಸನಾತನ ಧರ್ಮ, ಸನಾತನ ಧರ್ಮದ ಮೂಲೋತ್ಪಾಟನೆ ಮಾಡ್ತೀವಿ. ಎಷ್ಟು ಸಾವಿರ ಜನ ಬಂದರು ಸ್ವಾಮಿ ಧರ್ಮದ ನಾಶ ಮಾಡಬೇಕು ಅಂತ? ಯಾರಿಂದಲೂ ಆಗಲಿಲ್ಲ, ಯಾರಿಂದಲೂ ಆಗೋದು ಇಲ್ಲ. ಯಾಕೆ? ಧರ್ಮ ರಕ್ಷಣೆಗೆ ಭಗವಂತನೇ ನಿಂತಿದ್ದಾನೆ. ಈ ಭಗವಂತ ನಿಂತಿದ್ದಾನೆ ಧರ್ಮ ರಕ್ಷಣೆಗೆ ಅಂತ ಹೇಳಿದ ಮಾತು ಯಾರು ಸಾಮಾನ್ಯರಲ್ಲ, ನಾನು ಹೇಳಿದ್ದಲ್ಲ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಜಗತ್ತಿನ ಬೇರೆ ಬೇರೆ ಮತಪಂಥಗಳಿದ್ದಾವೆ. ಒಂದು ಮತಪಂಥದಲ್ಲಿ ಒಬ್ಬರು ಹೇಳ್ತಾರೆ ನಾನು ಭಗವಂತನ ಸಂತಾನ, ಭಗವಂತನ ಮಗ ನಾನು. ಇನ್ನೊಬ್ರು ಹೇಳ್ತಾರೆ ಭಗವಂತನ ಸಂದೇಶವನ್ನು ತಂದವನು ನಾನು. ಆದರೆ ನಮ್ಮ ಧರ್ಮದಲ್ಲಿ ಮಾತ್ರ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನ ಮುಂದೆ ಘಂಟಾಘೋಷವಾಗಿ ಜಗತ್ತಿಗೆ ಸಾರ್ತಾರೆ, ಹಾಮಾತ್ಮ ಗುದಾಕೇಶ ಸರ್ವಭೂತ ಶೇಸ್ಥಿತ ಹಾಮಾತ್ಮ ಆದಿಶ್ಚ ಮಧ್ಯಂಚ ಭೂತಾನ ಅಂತ ಏವಚ. ಅರ್ಜುನ, ಜಗತ್ತಿನ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಅಡಗಿರುವಂಥ ಕಣ ಕಣದಲ್ಲೂ ವಾಸಿಸುವಂಥ ಆತ್ಮಗಳಿಗೆ ಪರಮಾತ್ಮ ಸ್ವರೂಪಿಯಾಗಿರೋರು ನಾನೇ. ಆದಿಯೂ ನಾನೇ, ಅಂತ್ಯವೂ ನಾನೇ, ಮಧ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತವೂ ನಾನೇ. ಇಡೀ ಜಗತ್ತನ್ನು ನಿಗ್ರಹಿಸುವಂಥ ಭಗವಂತ ಯಾರಾದ್ರೂ ಇದ್ರೆ ಅದು ನಾನೇ ಅನ್ನೋದನ್ನ ಜಗತ್ತಿಗೆ ಸಾರಿ ಬಿಡುವಂತ ಕೃಷ್ಣ ಹೇಳಿದಂಥ ಮಾತು. ನಾನೇ ಭಗವಂತ ಅಂತ ಒಪ್ಪಿಕೊಂಡಂಥ ಧರ್ಮ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ಅದಕ್ಕೆ ನಮ್ಮ ಮೇಲಾದಂಥ ಅಷ್ಟು ದಾಳಿಗಳಂತರೂ ಈ ಧರ್ಮ ಜೀವಂತವಾಗಿದೆ. ಈ ಧರ್ಮ ರಕ್ಷಣೆಗೆ ಭಗವಂತ ನಿಂತಿದ್ದಾನೆ. ಹಂಗಂತ ನಾವು ಸುಮ್ಮನೆ ಕೂರೋದಲ್ಲ, ಧರ್ಮ ರಕ್ಷಣೆ ಭಗವಂತ ಮಾಡ್ತಾನೆ. ಆದರೆ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದರೆ ಈ ಧರ್ಮ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಹೊಣೆಗಾರಿಕೆ, ನಮ್ಮ ಹೆಗಲ ಮೇಲಿರುವಂಥ ಹೊಣೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಬೇಕಂದ್ರೆ 7 ಜನ್ಮದ ಪುಣ್ಯ ಮಾಡಿರಬೇಕು. ಹಿಂದೂ ಧರ್ಮದಲ್ಲಿ ಹುಟ್ಟಿದ ನಂತರ ನಾನೊಬ್ಬ ಹಿಂದೂ ಅಂತ ಹೇಳಿಕೊಳ್ಳಿಕ್ಕೂ ಯೋಗ್ಯತೆ ಇರಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದೇ ಕಾರಣಕ್ಕೆ. ಆ ಯೋಗ್ಯತೆ ಬರಬೇಕು ಅಂದರೆ ಧರ್ಮದ ಹಾದಿನಲ್ಲಿ ನಾವು ನಡಿಬೇಕು. ಆ ಜಾಗೃತಿ ಬರಬೇಕು. ಜಾಗೃತಿ ಎಷ್ಟರ ಮಟ್ಟಿಗೆ? ಕೃಷ್ಣ ಮಂದಿರ ಕಟ್ಟಬೇಕಾದ್ರೆ ಪ್ರಶ್ನೆ ಬರ್ತಾವೆ ಅಂತ ಹೇಳಿದ್ವಲ್ಲ, ನಿಮ್ಮ ಕೃಷ್ಣ ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ಹಿಂದೂಗಳ ಹತ್ರ ಬರ್ತಾವೆ ಪ್ರಶ್ನೆ ಮುಂದೆ ಬುದ್ಧಿಜೀವಿಗಳಿಂದ. ಇಂಥ ಪ್ರಶ್ನೆ ಬಂದಾಗಲೂ ನಮ್ಮ ಧರ್ಮದ ಹಿಂದೂ ಧರ್ಮದ ಒಂದೊಂದು ಹಿಂದೂ ಮಗು ಕೂಡ ಆಗಲೂ ಎದೆ ತಟ್ಕೊಂಡು ಉತ್ತರ ಕೊಡಬೇಕು. ಕೇವಲ ರಾಮರಿಗಲ್ಲಪ್ಪ, ಶ್ರೀಕೃಷ್ಣನ ವಂಶವೃಕ್ಷಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀವಿಷ್ಣು, ಶ್ರೀವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ವೈವಸ್ವನ, ವೈವಸ್ವನ ಮಗ ಮನು, ಮನುವಿನ ಮಗ ಇಳ, ಇಳನ ಮಗ ಪುರೂರವ, ಪುರೂರವನ ಮಗ ಅಯು, ಅಯುವಿನ ಮಗ ನಘೂಷ, ನಘೂಷನ ಮಗ ಯಯಾತಿ, ಯಯಾತಿ ಮಗ ಯದು, ಯದುವಿನ ಮಗ ಕ್ರೋಸ್ತು, ಕ್ರೋಸ್ತುವಿನ ಮಗ ಧ್ವಜೀವನ್, ಧ್ವಜೀವನ ಮಗ ಸ್ವಾತಿ, ಸ್ವಾತಿಯ ಮಗ ಋಷಂಕು, ಋಷಂಕುವಿನ ಮಗ ಚಿತ್ರರಥ, ಚಿತ್ರರಥನ ಮಗ ಶಶಿಬಿಂದು, ಶಶಿಬಿಂದುವಿನ ಮಗ ಪೃಥುಷಾರ, ಪೃಥುಷಾರನ ಮಗ ಪೃಥ್ಯೋತ್ತಮ, ಪೃಥ್ಯೋತ್ತಮನ ಮಗ ಉಷಾನು, ಉಷಾನನ ಮಗ ಶಿತಾಪು, ಶಿತಾಪುವಿನ ಮಗ ರುಕುಮ ಕವಚ, ರುಕುಮ ಕವಚನ ಮಗ ಪಾರವೃತ, ಪಾರವೃತನ ಮಗ ಜ್ಞಾಮೋಗ, ಜ್ಞಾಮೋಗನ ಮಗ ವಿದ್ರಮ, ವಿದ್ರಮನ ಮಗ ಕ್ರೋತ್, ಕ್ರೋತ್ತ ಮಗ ಕುಂತಿ, ಕುಂತಿ ಮಗ ದೃಷ್ಟಿ, ದೃಷ್ಟಿ ಮಗ
ದಾಸನ ಮಗ ವ್ಯೋಮ, ವ್ಯೋಮನ ಮಗ ಜಿಮುತ, ಜಿಮುತನ ಮಗ ವಿಕೃತಿ, ವಿಕೃತಿಯ ಮಗ ಭೀಮರಥ, ಭೀಮರಥನ ಮಗ ನವರಥ, ನವರಥನ ಮಗ ದಶರಥ, ದಶರಥನ ಮಗ ಶಾಕೂರಿ, ಶಾಕೂರಿಯ ಮಗ ಕರಂಬಿ, ಕರಂಬಿಯ ಮಗ ಅಂಶು, ಅಂಶುವಿನ ಮಗ ದೇವರಥ, ದೇವರಥನ ಮಗ ದೇವಕ್ಷೇತ್ರ, ದೇವಕ್ಷೇತ್ರನ ಮಗ ಮಧು, ಮಧುವಿನ ಮಗ ಕುಮಾರವಂಶ, ಕುಮಾರವಂಶನ ಮಗ ಅನು, ಅನುವಿನ ಮಗ ಪಾರವೃತ, ಪಾರವೃತನ ಮಗ ಅಂಶು, ಅಂಶುವಿನ ಮಗ ಸತ್ವತ್, ಸತ್ವತ್ನ ಮಗ ಅಂಧಕ, ಅಂಧಕನ ಮಗ ಭಜಮನ್, ಭಜಮನ್ನ ಮಗ ವಿಧ್ವರಥ, ವಿಧ್ವರಥನ ಮಗ ಶೂರ, ಶೂರನ ಮಗ ಶಾಮಿಲ್, ಶಾಮಿಲ್ನ ಮಗ ಪ್ರತಿಕ್ಷಾತ್ರ, ಪ್ರತಿಕ್ಷಾತ್ರನ ಮಗ ಸ್ವಯಂಭೋಜ, ಸ್ವಯಂಭೋಜನ ಮಗ ಹೃದಿಕ್, ಹೃದಿಕ್ನ ಮಗ ದೇವಗರ್ಭ, ದೇವಗರ್ಭನ ಮಗ ಶೂರಸೇನ, ಶೂರಸೇನನ ಮಗ ವಾಸುದೇವ, ವಾಸುದೇವನ ಮಗನೇ ಚಂದ್ರವಂಶ ಚಕ್ರವರ್ತಿ ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೃಷ್ಣನ ಆದರ್ಶವು ನಮ್ಮ ಮಕ್ಕಳಲ್ಲಿ ಬರಬೇಕು. ಯಾವತ್ತು ಇಂತಹ ಧಾರ್ಮಿಕತೆಯ ಭಕ್ತಿ ನಮ್ಮ ಮನೆಗಳಲ್ಲಿ ಬರುತ್ತೋ ಅವತ್ತು ಧರ್ಮಕ್ಕೆ ಜಯ ಆಗುತ್ತೆ. ನಿಶ್ಚಿತ ಮಾತು ನನ್ನ ನೆಚ್ಚಿನ ಬಂಧುಗಳೇ. ಭಗವದ್ಗೀತೆಯ ಕೊನೆಯ 18ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳಿದ ಅದನ್ನೇ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತಂತ್ರ ಶ್ರೀ ವಿಜಯಭೂತಿರ್ ಧ್ರುವ ನಿತಿರ್ಮತಿರ್ಮಮ. ಎಲ್ಲಿ ಕೃಷ್ಣ ನಾನು ಇರ್ತೀನೋ, ನನ್ನನ್ನು ಆರಾಧಿಸುವಂಥ, ನನ್ನ ಮೇಲೆ ಭಕ್ತಿ ಇಟ್ಕೊಂಡಿರುವಂಥ ಸನಾತನಿ ಹಿಂದೂಗಳಿರ್ತಾರೋ ಅಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ. ಆದ್ದರಿಂದ ಆ ಧಾರ್ಮಿಕತೆ ಆದರ್ಶ ನಾವು ಪಡೆಯೋಣ, ಧರ್ಮ ರಕ್ಷಣೆಗೆ ಮುನ್ನುಗ್ಗೋಣ ಅಂತ ಹೇಳ್ತಾ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ. ತಾಯಂದಿರಿದ್ದಾರೆ, ದಯವಿಟ್ಟು ತಾಯಂದಿರು ಏನಕ್ಕೆ ಮಾತೃಶಕ್ತಿಗೆ ಅಂತಲೇ ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋದು ಅಂದರೆ ಧರ್ಮದ ಉಳಿವು ಅಳಿವು ಎರಡೂ ನಿಮ್ಮ ಕೈಯಲ್ಲೇ ಇರೋದು. ಒಂದು ಮಗುವಿನ ಜೀವನದಲ್ಲಿ ತಾಯಿದ್ರು ನೀವು ಅಷ್ಟು ಘನವಾದ ಪಾತ್ರವನ್ನು ವಹಿಸ್ತೀರಾ ಅನ್ನೋ ಕಾರಣದಿಂದಲೇ ಒಂದೊಂದು ಮಗುವನ್ನು ನಾವು ತಾಯಿ ಹೆಸರಿಂದಲೇ ಗುರುತಿಸೋದು. ಇತಿಹಾಸದ ಪುಟಗಳಲ್ಲಿ ಭೀಷ್ಮರನ್ನು ನಾವು ನೆನಪಿಸ್ಕೊಂತೀವಿ ಏನಂತ, ಗಂಗಾಪುತ್ರ ಭೀಷ್ಮ. ಅರ್ಜುನನ ನೆನಪಿಸ್ಕೊಂತೀವಿ ಏನಂತ, ಕೌಂಟೆಯ ಕುಂತಿಯ ಪುತ್ರ ಅರ್ಜುನ. ರಾಮರನ್ನ ನೆನಪಿಸ್ಕೊಂತೀವಿ ಏನಂತ, ದಶರಥನ ಮಗ ರಾಮ. ನೆನಪಾಗ್ತಾರೋ ಇಲ್ವೋ, ಆದರೆ ದಿನ ಬೆಳಗ್ಗೆದ್ದು ಸುಪ್ರಭಾತ ಆಡ್ತೀವಿ, ಕೌಶಲ್ಯ ಸುಪ್ರಜ ರಾಮ ಅಂತ. ಅಂದರೆ ಕೌಶಲ್ಯ ಮಗ ರಾಮ, ಬೆಳಗಾಯ್ತು ಎದ್ದೇಳಪ್ಪ ಅಂತ ಪ್ರತಿಯೊಬ್ಬರನ್ನು. ಕೃಷ್ಣನನ್ನು ವಾಸುದೇವನ ಮಗ ಕೃಷ್ಣ ನೆನಪಾಗ್ತಾರೋ ಇಲ್ವೋ, ಆದರೆ ನಮ್ಮ ತಾಯಂದ್ರು ಮನ್ನಲ್ಲಿ ಹೇಳ್ಕೊಟ್ಟಿದ್ದಾರೆ. ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ, ಯಶೋಧಾನಂದನ ಶ್ರೀಕೃಷ್ಣ ಪರಮಾತ್ಮ. ಕುಮಾರವ್ಯಾಸರು ಗದುಗಿನ ಭಾರತದ ಆದಿಪರ್ವದ ಪೀಠಿಕಾ ಸಂಧಿಯ 25ನೇ ಶ್ಲೋಕದಲ್ಲಿ ಕೃಷ್ಣನ ಆಶೀರ್ವಾದವನ್ನು ಪಡಿತಾರೆ ಏನಂತ, ವೇದ ಪುರುಷನ ಸುತನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ತುಳನ ಭುಜ ಬಲದಿ ಗೆಲ್ಲಿದಣ್ಣ ನವ್ಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋಗದುಗಿನ ವೀರನಾರಾಯಣ. ಅರ್ಥಾತ್ ವೇದ ಪುರುಷ ಬ್ರಹ್ಮನ ಮಗ ಮರೀಚಿ ಮಗ ಪೂರ್ಣಿಮನ ಸಹೋದರ ಕಶ್ಯಪನ ಹಿರಿಯ ಮಗ ಇಂದ್ರನ ಮಗ ಅರ್ಜುನನ ಪತ್ನಿಯ ಸಹೋದರ ಮಾವ ಕಂಸನ ಮಾವ ಜರಾಸಂಧ ಅಂತ ಜರಾಸಂಧನನ ಭುಜಬಲದಿ ಗೆಲ್ಲಿದವ, ತನ್ನ ಬಾವುಗಳ ತೋಳಿನ ಸಾಮರ್ಥ್ಯದಿಂದ ಗೆದ್ದವನು ಭೀಮನ ಅಗ್ರಜ ಅಣ್ಣ ಯುಧಿಷ್ಠಿರನ ತಾಯಿ ಕುಂತಿ, ಅಂತ ಕುಂತಿಯ ನಾದಿನಿ ದೇವಕಿ, ಅಂಥ ದೇವಿಕೆ ಜಠರದಲ್ಲಿ ಅರ್ಥಾತ್ ರತ್ನಗರ್ಭದಲ್ಲಿ ಜನಿಸಿದ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಲ್ಲೂ ಸಲಹಲಿ ಅಂತ ಕುಮಾರವ್ಯಾಸರು ಎಷ್ಟು ಸುಂದರ ಆದರ್ಶ ಉದಾಹರಣೆಯನ್ನು ನೀಡಿದ್ದಾರೆ. ನೀವು ಬ್ರಹ್ಮನಿಂದ ಶುರು ಮಾಡಿದ್ರು ಕೊನೆಗೆ ಮಗುವಿನ ಪರಿಚಯ ಮಾಡಿಕೊಡ್ಬೇಕಾದ್ರೆ ತನ್ನ ತಾಯಿ ಹೆಸರಿಂದಲೇ ದೇವಕೀನಂದನ ಕೃಷ್ಣ ಅಂತ ಪರಿಚಯ ಮಾಡಿಕೊಡ್ಬೇಕು. ಯಾಕಂದರೆ ಮಗುವಿನ ಜೀವನದಲ್ಲಿ ತಾಯಿಯಂದಿರು ವಹಿಸುವಂಥ ಪಾತ್ರ ಅಷ್ಟು ಘನವಾದದ್ದು. ಆದ್ದರಿಂದ ತಾಯಿಯಂದಿರು ಮಕ್ಕಳಿಗಂತ ಸಂಸ್ಕಾರವನ್ನು ನೀಡೋಣ. ಮನೆಯಲ್ಲಿರುವಂಥ ಒಂದೊಂದು ಮಗು ಶ್ರೀರಾಮನಂತೆ ಆಗಲಿ, ವೀರ ಸಾವರ್ಕರ್ ಅವರ ಆದರ್ಶ ಬರಲಿ, ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ ಬರಲಿ, ಬಸವಣ್ಣನವರ ಆದರ್ಶ ಬರಲಿ, ಮನೆಯ ಒಂದೊಂದು ಮಗುವಿನಲ್ಲೂ ಕೂಡ ಅಕ್ಕ ಮಹಾದೇವಿ ಆದರ್ಶ ಬರಲಿ. ಯಾವ ರೀತಿ ಗಾರ್ಗಿ ಮೈತ್ರಿಯನ್ನಿತ್ತು ಧರ್ಮದ ಆಧ್ಯಾತ್ಮಿಕ ಸಂರಕ್ಷಣೆಯನ್ನು ಮಾಡಿದ್ರು, ಯಾವ ರೀತಿ ರಾಣಿ ಚೆನ್ನಮ್ಮನಿಂದ ಹಿಡಿದು ಹಾಲ್ಯಬಾಯಿ ಹೋಳ್ಕರ್ರವರೆಗೂ ಕತ್ತಿಯನ್ನು ಹಿಡಿದು ಧರ್ಮ ರಕ್ಷಣೆ ಮಾಡಿದ್ರು, ಯಾವ ರೀತಿ ಅಕ್ಕ ಮಹಾದೇವಿ ಆಧ್ಯಾತ್ಮಿಕ ಪರಂಪರೆಯನ್ನು ಇನ್ನೂ ಮುಂದುವರಿಸಿದ್ರು. ಶೂನ್ಯ ಪೀಠದಲ್ಲಿ ಹೋಗಿ ನಿಂತಾಗ ಅಲ್ಲಮ್ಮ ಪ್ರಭುಗಳು ಮಾಡುವಂತ ಮೊದಲನೇ ಪ್ರಶ್ನೆ ಅಕ್ಕ ಮಹಾದೇವರಿಗೆ, ನಿನ್ನ ಗಂಡ ಯಾರಮ್ಮ ತಾಯಿ? ಅಕ್ಕ ಮಹಾದೇವಿ ಕೊಟ್ಟ ಉತ್ತರ, ಯಾಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ, ನನಗೆ ಚೆನ್ನ ಹಾಕ್ಬಿಡೋಣ. ದಯವಿಟ್ಟು ನಿಮ್ಮ ಎರಡೂ ಕೈಗಳನ್ನ ಗಾಡಿನ ತೂರ್ತಾ ಉಚ್ಚ ಕಂಠದಿಂದ ಭಾರತ್ ಮಾತಾಗೊಮ್ಮೆ ಜೊತೆ ಜಯಘೋಷ ಹಾಕಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ಗಣಪತಿ ಬಪ್ಪ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣ ಅರ್ಪಣಮಸ್ತು.